ಶಾರದಾ ಗುರುಭ್ಯೋ ನಮಃ. ಹರಃ ಓಂ. ಹರಃ ಓಂ. ಈಗ ನವಗ್ರಹ ಆರಾಧನೆಯನ್ನು ಮಾಡಬೇಕಾದ್ರೆ ಮೊದಲಿಗೆ ಯಾವ ರೀತಿಯಾಗಿ ಮಾಡಿಸುವಂತಹ ಈ ನವಗ್ರಹ ಪೂಜೆ ಮಾಡಿಸುವಂತಹ ದಂಪತಿಗಳು ಯಾವ್ಯಾವ ರೀತಿಯಾಗಿ ಶುಚಿರ್ಭೂತರಾಗಿ ಮಂಗಲ ಸ್ನಾನವನ್ನು ಮಾಡಿಕೊಂಡು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ವೇದಿಕೆಯ ಹತ್ತಿರ ಆಗಮಿಸಿ ಅಲ್ಲಿ ಮಾಡುವಂಥ ಸಂಕಲ್ಪ, ಆಚಮನ, ಗಣಪತಿ ಪೂಜೆ ಇತ್ಯಾದಿ ಮಾಡಿ ಗ್ರಹಗಳನ್ನು ಯಾವ್ಯಾವ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋದನ್ನು ನೀವೆಲ್ಲರೂ ಮೊನ್ನೆ ಕಲ್ತೀರಿ, ಹೌದಾ? ಈಗ ಒಂದೊಂದಾಗಿ ಒಂದೊಂದು ಗ್ರಹಗಳು, ಪ್ರತಿದಿನ ಒಂದೊಂದು ಗ್ರಹಗಳನ್ನ ನೋಡ್ಕೊಂತ ಹೋಗೋಣ. 9 ಗ್ರಹಗಳಲ್ಲಿ ಮೊದಲನೇ ಗ್ರಹ ಯಾವುದು? ಸೂರ್ಯಗ್ರಹ. ಅದಕ್ಕೆ ಸೂರ್ಯಗ್ರಹ ಅಂತಾರು, ರವಿಗ್ರಹ ಅಂತಾರು, ಆದಿತ್ಯ ಅಂತಾರು, ಅರ್ಕ ಅಂತಾರು, ಸವಿತ್ರು ಅಂತಾರೆ. ಹಿಂಗೆ ಅನೇಕ ಹೆಸರುಗಳಿಂದ ಈ ಗ್ರಹವನ್ನು ಕರೀತಾರೆ. ಮೊದಲಿಗೆ ನೀವು ಆ ಗ್ರಹ ಪೂಜೆ ಮಾಡಕತ್ತೀರಿ ಅಂದ್ರೆ ಪೂಜೆ ಮಾಡೋಕ್ಕಿಂತ ಮುಂಚೆ ಆ ಮಂತ್ರ ಕಲಿಬೇಕು, ಅದರ ಆವಾಹನೆ ಮಾಡುವಂತಹ ಪದ್ಧತಿ ಕಲಿಬೇಕು. ಅದ್ರ ಜೊತೆಗೆ ಆ ಗ್ರಹದ ಪೂಜೆನೇ ಯಾಕೆ ಮಾಡ್ತಾರೋ ಅನ್ನೋದು ನೀವು ಕಲಿಬೇಕು ಮೊದಲು. ಯಾಕೆ ಆ ಪೂಜೆ ಮಾಡ್ತಾರಂತ ಹೇಳಿ ಗೊತ್ತಾಯಿತು ಅಂದ್ರೆ ಆ ಪೂಜೆ ಮಾಡೋಕ್ಕೆ ನಿಮ್ಗೆ ಅನುಕೂಲ ಆಕೈತಿ. ಹಾಗಾಗಿ ಮೊದಲು ಸೂರ್ಯಗ್ರಹ ಅಂದ್ರೆ, ಸೂರ್ಯ ಅಂದ್ರೆ ಆತ್ಮಕಾರಕ. ಯಾವುದೇ ವ್ಯಕ್ತಿಗೆ ಆತ್ಮಕ್ಕೆ ಸಂಬಂಧಿಸಿರುವಂತಹ ಯಾವುದಾದ್ರೂ ಕೆಲಸಗಳು, ದೋಷಗಳು ಇದ್ದಾಗ ಆ ಸೂರ್ಯನನ್ನೇ ಪ್ರಧಾನವಾಗಿ ಅಲ್ಲಿ ಕಾಣ್ತಾರೆ. ಸೂರ್ಯ ಅಂದ್ರೆ 9 ಗ್ರಹಗಳ ಒಳಗೆ ಸೂರ್ಯ ಒಬ್ಬ. ಆದರೆ ಇನ್ನು ಉಳಿದ 8 ಗ್ರಹಗಳು ಯಾರು ಸುತ್ತದವು? ಸೂರ್ಯನ ಸುತ್ತವು. ಹಾಗಾಗಿ ಸೂರ್ಯಗ ರಾಜನ ಸ್ಥಾನ ಕೊಡ್ತಾರೆ ಗ್ರಹಗಳೊಳಗೆ. ಗ್ರಹಗಳೊಳಗೆ ಸೂರ್ಯಗ ರಾಜ ಇದ್ದಂಗೆ ಸೂರ್ಯ. ಯಾರು ಈ ಸೂರ್ಯಗ್ರಹನ ಪೂಜೆ ಮಾಡ್ತಾರೋ, ಯಾರು ಈ ಸೂರ್ಯಗ್ರಹನ ಆರಾಧನೆ ಮಾಡ್ತಾರಲ್ಲ, ಅವ್ರಿಗೆ ಸೂರ್ಯನಷ್ಟು ಕೆಪಾಸಿಟಿ ಬರ್ತೈತಿ. ಸೂರ್ಯ ಅಂದ್ರೆ ತೇಜಸ್ವಿ. ಜಗತ್ತಿಗೆ ಬೆಳಕು ಕೊಡುವ ಯಾರು? ಸೂರ್ಯನ ಬಿಟ್ಟು ಇನ್ನು ಉಳಿದ ಯಾವುದೇ ಗ್ರಹಗಳು ಸೂರ್ಯನಷ್ಟು ಬೆಳಕು ಕೊಡ್ತಾವನು? ನೀವು ಯಾರೇ 500 ವ್ಯಾಟ್ ಬಲ್ಬ್ ತಂದು ಲೈಟ್ ಹಚ್ಚಿದ್ರೆ ಸೂರ್ಯನಷ್ಟು ಬೆಳಕು ಬರ್ತೈತೇನು? ಸೂರ್ಯ ತೇಜಸ್ಸಿಗೆ ಅವನೇ ಹೆಸರು. ಅವನಷ್ಟು ತೇಜಸ್ಸಿಗೆ ಇನ್ನೊಂದು ಸಮನಾದ ಹೆಸರೇ ಇಲ್ಲ. ಹಂಗೆ ಯಾರು ಸೂರ್ಯನ ಆರಾಧನೆ ಮಾಡ್ತಾರೋ ಅವರ ಯಶಸ್ಸು, ಅವರ ತೇಜಸ್ಸು ಅಷ್ಟು ಪ್ರಖರವಾಗಿ ಬೆಳಗ್ತೈತೆ ಅಂತ ಅರ್ಥ. ಯಾವ ವ್ಯಕ್ತಿ ಈ ಸೂರ್ಯಗ್ರಹನನ್ನು ಆರಾಧನೆ ಮಾಡ್ತಾನೋ ಅವ ಲೀಡರ್ಶಿಪ್ ಹೊಂದ್ತಾನೆ. ಮನೆ ಯಜಮಾನ ಮನೆಯೊಳಗೆ ಈ ಸೂರ್ಯಗ್ರಹನ ಆರಾಧನೆ ಆಯಿತು ಅಂದ್ರೆ ಯಾರು ಆ ಮನೆ ಯಜಮಾನ ಇರ್ತಾನೋ ಅವ ಮನೆಯೊಳಗೆ ಲೀಡರ್ಶಿಪ್ಪನ್ನು ಮೇಂಟೈನ್ ಮಾಡ್ತಾನೆ. ಹಿರಿತಾನ ಅಂತ ಹೇಳಿ ತರ್ಕೊಂತ ಹಿರಿತಾನ. ಮನೆಯೊಳಗೆ ಹಿರಿತನ ಮಾಡಬೇಕಾಗಿತ್ತು ಅಂದ್ರೆ ಬುದ್ಧಿ ಬೇಕು, ಅದನ್ನು ನಿಭಾಯಿಸುವಂತಹ ಕೆಪಾಸಿಟಿ ಬೇಕು, ಅದನ್ನು ಸರಿಪಡಿಸ್ಕೊಂಡು ಹೋಗುವಂತಹ ಶಕ್ತಿ ಅವನಿಗೆ ಬೇಕು. ಅದೆಲ್ಲ ಎಲ್ಲಿ ಸಿಗ್ತೈತೆ ಅಂದ್ರೆ ಸೂರ್ಯಗ್ರಹಣ ಆರಾಧನೆ ಮಾಡೋದ್ರಿಂದ ಈ ಎಲ್ಲ ಕೆಪಾಸಿಟಿ ಬರ್ತೈತಿ. ಒಬ್ಬ ವ್ಯಕ್ತಿಗೆ ಲೀಡರ್ಶಿಪ್ ಬೇಕಾಯಿತು. ಶಾಲೆ ಒಳಗೆ ಒಂದೊಂದು ಕ್ಲಾಸಿಗೆ ಒಬ್ಬೊಬ್ಬರು ಲೀಡ್ರ್ ಮಾಡ್ತಾರೆ. ಆ ಲೀಡ್ರ್ ಮಾಡಬೇಕಾಗಿತ್ತು ಅಂದ್ರೆ ಯಾವ ಕ್ಲಾಸ್ನಲ್ಲಿ ಯಾವ ಹುಡುಗ ಲೀಡ್ರ್ ಹಾಕನಲ್ಲ ಆ ಹುಡುಗನ ಕುಂಡಲಿ ತೆಗೆದು ನೋಡ್ರೆ, ಜಾತಕ ತೆಗೆದು ನೋಡ್ರೆ ರವಿಯ ಪ್ರಬಲವಾಗಿರುವಂತಹ ಆಶೀರ್ವಾದ ಅವನಿಗೆ ಆಗಿರ್ತೈತಿ. ಯಾವ ವ್ಯಕ್ತಿಗೆ ರವಿಗ್ರಹದ ಪ್ರಭಾವ ಹೆಚ್ಚಿರ್ತೈತೋ, ರವಿಗ್ರಹ ಉತ್ತಮ ಸ್ಥಾನದಲ್ಲಿರ್ತಾನೋ ಅಂತಹ ವ್ಯಕ್ತಿ ಯಾವತ್ತೂ ಲೀಡರ್ಶಿಪ್ ಆಗಿರ್ತಾನೆ. ಆ ನಂತರ ಊರೊಳಗೆ ಆಗಿರ್ಬೋದು, ನಿಮ್ಮ ತಾಲೂಕಿನಾಗ ಆಗಿರ್ಬೋದು, ರಾಜ್ಯದೊಳಗೆ ರಾಜಕೀಯ ವ್ಯಕ್ತಿಗಳಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಸೂರ್ಯಗ್ರಹನ ಆಶೀರ್ವಾದ ಕಂಪಲ್ಸರಿ ಇರ್ತೈತಿ. ಯಾವ ವ್ಯಕ್ತಿಗಳಿಗೆ ಸೂರ್ಯನ ಅನುಗ್ರಹ ಇರ್ತೈತೋ ಆ ವ್ಯಕ್ತಿಗಳು ರಾಜಕೀಯದಲ್ಲಿ ಅತ್ಯಂತ ಯಶಸ್ಸನ್ನು ಪಡಿತಾರೆ. ಹಾಗಾಗಿ ಸೂರ್ಯಗ್ರಹನನ್ನು ಯಾವತ್ತೂ ಆತ್ಮಕಾರಕನಾಗಿರುವಂಥ ಸೂರ್ಯನನ್ನು ಆತ್ಮಕ್ಕೆ ಸಂಬಂಧಿಸಿದಂತಹ ಕೆಲಸಗಳಾಗಿರಬಹುದು, ಆತ್ಮಕ್ಕೆ ಸಂಬಂಧಿಸಿದಂದ್ರೆ ನಮ್ಮ ಆತ್ಮತೃಪ್ತಿ ಇರಬೇಕು. ಮೊದಲಿಗೆ ಯಾವುದು ಮಾಡಿದರೂ ಸಹಿತ ನಮ್ಮ ಆತ್ಮತೃಪ್ತಿ ಆಗಲಿಲ್ಲ ಅಂದ್ರೆ ಏನು ಮಾಡಿದರೂ ವ್ಯರ್ಥ ಆಕೈತಿ. ಹಾಗಾಗಿ ಆತ್ಮಕಾರಕನಾಗಿರುವಂಥ ಸೂರ್ಯಗ್ರಹನನ್ನು ಆರಾಧನೆ ಮಾಡೋದು. ಆನಂತರ ಪಿತೃಕಾರಕನು ಅಂತೇಳಿ ಹೇಳ್ತಾರೆ. ಹಿರಿಯರ ಆಶೀರ್ವಾದ ಆಗಬೇಕಾಗಿತ್ತು ಅಂದ್ರೆ, ತಂದೆಯ ಆಶೀರ್ವಾದ ಆಗಿರ್ಬೋದು, ಹಿರಿಯರ ಅನುಗ್ರಹ ನಮ್ಗೆ ಆಗಬೇಕಾಗಿತ್ತು ಅಂದ್ರೆ ಅಲ್ಲಿ ಸೂರ್ಯಗ್ರಹನನ್ನು ಆರಾಧನೆ ಮಾಡಬೇಕು. ಯಾರು ರಥಸಪ್ತಮಿಯ ದಿನ ಈ ಸೂರ್ಯಗ್ರಹನನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡೋದಾಗಲಿ, ಆನಂತರ
ಸೂರ್ಯ ನಮಸ್ಕಾರ ಮಾಡೋದಾಗಲಿ ಯಾರು ಮಾಡ್ತಾರೋ ಅಂಥವ್ರಿಗೆ ಈ ಸೂರ್ಯನ ಸಂಪೂರ್ಣ ಅನುಗ್ರಹ ಆಕೈತಿ. ರಥಸಪ್ತಮಿಯ ದಿವಸ ಈ ಸೂರ್ಯನ ಜನನ ಅಂಥೇಳಿ ನಮ್ಮ ಜ್ಯೋತಿಷ್ಯದಲ್ಲಿ ಅದನ್ನು ಉಲ್ಲೇಖ ಬರ್ತೈತಿ. ಹಾಗಾಗಿ ರಥಸಪ್ತಮಿಯ ದಿನ ಯಾರು ಈ ಸೂರ್ಯಗ್ರಹಣನ ಆರಾಧನೆ ಮಾಡ್ತಾರೋ ಅಂಥವ್ರಿಗೆ ಸೂರ್ಯನ ಸಂಪೂರ್ಣ ಕೃಪಾ ಕಟಾಕ್ಷ ಉಂಟಾಗ್ತೈತಿ. ಯಾರ ಮನೆಯಲ್ಲಿ ಈ ಸೂರ್ಯಗ್ರಹಣ ಪೂಜೆ ಮತ್ತು ಆವಾಹನೆ ಮತ್ತು ಜಪ ಇತ್ಯಾದಿಗಳು ನಡೀತಿರ್ತಾವೋ ಆ ಮನೆಯೊಳಗೆ ಲೀಡರ್ಶಿಪ್ ಚೆನ್ನಾಗಿರ್ತೈತಿ. ಯಾರೋ ಮನೆ ಯಜಮಾನ ಇರ್ತಾನೋ ಅವರು ಹೇಳಿರುವ ಹಾಗೆ ಎಲ್ಲರೂ ಕೇಳಿಕೊಂಡು ಆ ಮನೆ ವ್ಯವಸ್ಥಿತವಾಗಿ ನಡೀತಿರ್ತೈತಿ. ಹಾಗಾಗಿ ಲೀಡರ್ಶಿಪ್ ಅಂದರೆ ಏನು? ಡ್ರೈವರ್ ಬಸ್ನಾಗಿದ್ದದ್ದು ಡ್ರೈವರ್ ಸರಿಯಾಗಿದ್ದಂದ್ರೆ ನೀವು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅದೆಲ್ಲ ಸರಿಯಾಗಿ ಆಕೈತಿ. ಲೀಡ್ರನ್ನ ಸರಿ ಇಲ್ಲ ಅಂದ್ರೆ, ಲೀಡ್ರನ್ನ ತಲೆ ಕೆಟ್ಟಿತ್ತಂದ್ರೆ, ಬಸ್ ಗಾಡಿ ಹೊಡೆಯೋವಾಗ ಒಮ್ಮೆ ತಲೆ ಕೆಟ್ಟಿತ್ತಂದ್ರೆ ಏನಾಕೈತಿ? ಆ್ಯಕ್ಸಿಡೆಂಟ್ ಆಕೈತಿ. ಎಲ್ಲ ಒಳಗಿದ್ದವರೆಲ್ಲ ಏನು ಪರಿಸ್ಥಿತಿ ಹೇಳಕ್ಕೆ ಬರೋಂಗಿಲ್ಲ. ಹಂಗೆ ಮನೆ ಯಜಮಾನನಿಗೆ ಅತ್ಯಂತ ಪುಷ್ಟಿಯನ್ನು ಕೊಡುವಂತಹ ಈ ಗ್ರಹ ಅವನ ಆರಾಧನೆ ಮಾಡೋದರಿಂದ ಯಜಮಾನನಿಗೆ ಭಾಳ ಪವರ್ಫುಲ್ ಆಗಿರುವಂತಹ ಗ್ರಹ ಇದು. ಹಾಗಾಗಿ ಆ ಯಜಮಾನನಿಗೆ ಮನೆಯ ನಡ್ಸೋಕ್ಕಾಗಿರ್ಬೋದು, ಸಮಾಜದಲ್ಲಿ ಒಂದು ಗೌರವ ಸಿಗಲಿಕ್ಕಾಗಿರ್ಬೋದು, ಆನಂತರ ಶಾಲೆ ಒಳಗಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಒಂದು ಯಶಸ್ಸು ಲೀಡರ್ಶಿಪ್ ಸಿಗಬೇಕಾಗಿತ್ತು ಅಂದ್ರೆ, 4 ಮಂದಿ ಅವನಿಗೆ ಗೌರವ ಕೊಡಬೇಕಾಗಿತ್ತು ಅಂದ್ರೆ, 4 ಜನ ಅವನನ್ನು ಅನುಸರಿಸಬೇಕಾಗಿತ್ತು ಅಂದ್ರೆ ಅವನಲ್ಲಿ ಬೇಕಾಗಿರುವಂತಹ ಗುಣ ಈ ಸೂರ್ಯ ಅವನಿಗೆ ಪ್ರದಾನ ಮಾಡ್ತಾನೆ. ಯಾರು 4 ಮಂದಿ ನಿಮ್ಮ ಮಾತು ಕೇಳಬೇಕಾಗಿತ್ತು ಅಂದ್ರೆ ಪುಕ್ಷಟ ಕೇಳ್ತಾರಣ? ಆ ಗುಣ ನಿಮ್ಮಲ್ಲಿ ಇತ್ತು ಅಂದ್ರೆ ನೀವು ಹೇಳಿರುವಂಥ ಮಾತು ಅವ್ರು ಕೇಳಬೇಕಾಗಿತ್ತು ಅಂದ್ರೆ ನಿಮ್ಮಲ್ಲಿ ಒಂದು ಒಳ್ಳೆಯ ಗುಣ ಇರಬೇಕು. ಆ ಗುಣ ಇದ್ದರೆ ಮಾತ್ರ 4 ಮಂದಿ ನಿಮ್ಮ ಹೆಸರು ನಿಮ್ಮ ಮಾತು ಕೇಳ್ತಾರೋ, ನೀವು ಹೇಳಿದಂಗೆ ಮಾಡ್ತಾರೆ. ಅದಕ್ಕೆ ಅಂತಹ ವ್ಯಕ್ತಿತ್ವವನ್ನು ಯಾರು ಪ್ರದಾನ ಮಾಡ್ತಾರಂದ್ರೆ ಈ ಸೂರ್ಯಗ್ರಹ ಮಾಡ್ತಾನೆ. ಎಲ್ಲರೂ ಕೂಡ ತಮ್ಮ ಜಾತಕದಲ್ಲಿ ಸೂರ್ಯಗ್ರಹದ ದೋಷ ಇದ್ದರೂ ಸಹಿತ, ಆನಂತರ ಮನೆಯಲ್ಲಿ, ಆನಂತರ ಸಮಾಜದಲ್ಲಿ ಅಗೌರವವಾಗಿರುವಂತಹ ಪರಿಸ್ಥಿತಿ ಉಂಟಾಯಿತು ಅಂದ್ರೆ, ಆನಂತರ ಸಮಾಜದಲ್ಲಿ ಕೆಲವು ಸಮಯದಲ್ಲಿ ಅಪಮಾನಗಳು ಹತ್ತಿದ್ವು ಅಂದ್ರೆ, ಅಂಥ ಸಂದರ್ಭದಲ್ಲಿ ಸೂರ್ಯಗ್ರಹನ ಆರಾಧನೆ ಯಾರು ಮಾಡ್ತಾರೋ ಅವರಿಗೆ ಆ ಎಲ್ಲ ಅಪಮಾನಗಳಿಂದ ದೂರಾಗಿ ಎಲ್ಲರಿಂದ ಅವಮಾನದಿಂದ ಮುಕ್ತನಾಗಿ ಅವನಿಗೆ ಸನ್ಮಾನ ದೊರೆಯುವಂತಹ ಆಶೀರ್ವಾದವನ್ನು ಈ ಸೂರ್ಯಗ್ರಹಣ ಪ್ರಭಾವದಿಂದ ಆಗ್ತದೆ. ಹಾಗಾಗಿ ಎಲ್ಲರೂ ಸೂರ್ಯಗ್ರಹಣ ಆರಾಧನೆಯನ್ನು ಮಾಡಬೇಕು. ಸೂರ್ಯಗ್ರಹಣ ಆರಾಧನೆ ಮಾಡಬೇಕಾಗಿತ್ತು ಅಂದ್ರೆ ಅವನ ಆವಾಹನೆ ಮಾಡಿ ಸರಿಯಾಗಿರುವಂಥ ನ್ಯಾಸಗಳನ್ನು ನೀವು ಮಾಡಬೇಕು. ಆ ಯಜಮಾನರಿಗೆ ಆ ನ್ಯಾಸಗಳನ್ನು ಮಾಡಿಸಬೇಕು. ಅದಾದ ನಂತರ ಆ ಸೂರ್ಯಗ್ರಹಣನ್ನು ಭಕ್ತಿ ಶ್ರದ್ಧೆಯಿಂದ, ಉಚ್ಚಾರ ಶುದ್ಧತೆಯಿಂದ, ಮಂತ್ರಗಳಿಂದ, ಧ್ಯಾನಗಳಿಂದ ಆವಾಹನೆ ಮಾಡಿ ಕೈಲಾದಷ್ಟು ಶ್ರದ್ಧೆಯಿಂದ ಉಪಚಾರಗಳನ್ನು ಅವರಿಗೆ ಸಲ್ಲಿಸಬೇಕು. ಪೂಜೆ ಅಂದರೆ ಏನು? ಪೂಜೆ ಅಂದರೆ ಬೇರೆ ಏನೂ ಇರೋಂಗಿಲ್ಲ. ನಿಮ್ಮ ಮನೆಗೆ ಬಂದಿರುವಂಥ ಅತಿಥಿಗಳನ್ನು ನೀವು ಯಾವ ರೀತಿ ಸತ್ಕಾರ ಮಾಡ್ತೀರೋ ಅದೇ ರೀತಿ ನಿಮ್ಮ ಮನೆಯಲ್ಲಿ ಅಥವಾ ಯಾವುದೋ ಒಂದು ದೇವಸ್ಥಾನದಲ್ಲಿ ಆ ಸೂರ್ಯಗ್ರಹಣವನ್ನು ಆವಾಹನೆ ಮಾಡೋದು. ನಿಮ್ಮ ಕೈಲಿಂದ ಸಾಧ್ಯ ಆದಷ್ಟು ಮಟ್ಟಿಗೆ ಆ ಗ್ರಹವನ್ನು ತೃಪ್ತಿಪಡಿಸುವಂಥ ಪ್ರಯತ್ನವನ್ನು, ಆ ದೇವರಿಗೆ, ಆ ಗ್ರಹನಿಗೆ ನೀವು ಉಪಚಾರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಪೂಜೆ ಅಂತ ಕರೀತಾರೆ. ಹಾಗಾಗಿ ಈ 9 ಗ್ರಹಗಳಿಗೆ ಒಂದೊಂದು ಗ್ರಹಕ್ಕೂ ಒಂದೊಂದು ವಿಶೇಷವಾಗಿರುವಂತಹ ಶಕ್ತಿ ಇರೋದರಿಂದ ಯಾವ ಗ್ರಹನನ್ನು ಆರಾಧನೆ ಮಾಡ್ತೀರೋ ಅಂತಹ ಶಕ್ತಿಯನ್ನು ನೀವು ಪಡ್ಕೊಳ್ತೀರಿ. ಈ ಸೂರ್ಯಗ್ರಹನ ಆವಾಹನೆ ಮಾಡೋದ್ರಿಂದ ಇವೆಲ್ಲ ಫಲಗಳು ಪ್ರಾಪ್ತಿಯಾಗ್ತವೆ. ಹಾಗಾಗಿ ಎಲ್ಲರೂ ಸೂರ್ಯಗ್ರಹನ ಆವಾಹನೆಯನ್ನು ಮಾಡುವುದನ್ನು ಸರಿಯಾಗಿ ವ್ಯವಸ್ಥಿತ ರೀತಿಯಲ್ಲಿ ಎಲ್ಲರೂ ಪ್ರಯತ್ನಪೂರ್ವಕವಾಗಿ ಕಲೀರಿ. ಈಗ ಸೂರ್ಯಗ್ರಹನ ಆರಾಧನೆ ಮಾಡುವುದನ್ನು, ಆವಾಹನೆ ಮಾಡುವುದನ್ನು ಎಲ್ಲರೂ ಪಾಠವನ್ನು ಸರಿಯಾಗಿ ಲಕ್ಷ್ಯ ಕೊಟ್ಟು ಕೇಳ್ರಿ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಃ ಓಂ. ಅಥ ಸೂರ್ಯಗ್ರಹಾವಾಹನಂ. ಅಥ ಸೂರ್ಯಗ್ರಹಾವಾಹನಂ. ಆಸತ್ಯೇನೇತ್ಯಸ್ಯ ಮಂತ್ರಸ್ಯ. ಆಸತ್ಯೇನೇತ್ಯಸ್ಯ ಮಂತ್ರಸ್ಯ ಹಿರಣ್ಯಸ್ತೂಪ ಋಷಿಃ ಶಿರಸಿ. ನ್ಯಾಸ ಮಾಡ್ಬೇಕೆಲ್ಲರೂ. ಹಿರಣ್ಯಸ್ತೂಪ ಋಷಿಃ
ಶಿರಸಿ ಹಿರಣ್ಯಸ್ತೂಪಋಷಿಃ ಶಿರಸಿ ಹಿರಣ್ಯಸ್ತೂಪಋಷಿಃ ಶಿರಸಿ. ಯಜಮಾನರಿಗೆ ನೇರವಾಗಿ ಕುಂತ್ಕೊಂಡು ಸರಿಯಾಗಿ ಈ ರೀತಿಯಾಗಿ ನ್ಯಾಸ ಮಾಡಕ್ಕೆ ಹೇಳಬೇಕು. ಹಿರಣ್ಯಸ್ಥೂಪ ಋಷಿ ಶಿರಸಿ ಹಿರಣ್ಯಸ್ತೂಪಋಷಿಃ ಶಿರಸಿ ಹಿರಣ್ಯಸ್ತೂಪಋಷಿಃ ಶಿರಸಿ. ಸೂರ್ಯೋ ದೇವತಾ ಮುಖೇ ಸೂರ್ಯೋ ದೇವತಾ ಮುಖೇ ಸೂರ್ಯೋ ದೇವತಾ ಮುಖೇ. ಮುಖ ಅಂದ್ರೆ ಬಾಯಿ, ಬಾಯಿ ಹತ್ರ ಕೈ ಇರ್ಬೇಕು. ಇಲ್ಲಿ ಗದ್ದಕ್ಕೆ ಹಿಡ್ಕೊಳ್ಳೋದಾಗಲಿ ಮೂಗಿ ಹಿಡ್ಕೊಳ್ಳೋದು ಮಾಡಂಗಿಲ್ಲ. ಸೂರ್ಯೋ ದೇವತಾ ಮುಖೇ ಸೂರ್ಯೋ ದೇವತಾ ಮುಖೇ ಸೂರ್ಯೋ ದೇವತಾ ಮುಖೇ. ತ್ರಿಷ್ಟುಪ್ ಛಂದಃ ಹೃದಯೇ 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 ತ್ರಿಷ್ಟುಪ್ ಛಂದಃ ಹೃದಯೇ. ಯಜಮಾನಸ್ಯ ಸರ್ವರೋಗ ಪರಿಹಾರದ್ವಾರ ಯಜಮಾನಸ್ಯ ಸರ್ವರೋಗ ಪರಿಹಾರದ್ವಾರ ಯಜಮಾನಸ್ಯ ಸರ್ವರೋಗ ಪರಿಹಾರದ್ವಾರ. ಸೂರ್ಯಗ್ರಹ ದೇವತಾಮುದ್ದಿಶ್ಯ ಸೂರ್ಯಗ್ರಹ ದೇವತಾಮುದ್ದಿಶ್ಯ ಸೂರ್ಯಗ್ರಹ ದೇವತಾಮುದ್ದಿಶ್ಯ ಸೂರ್ಯಗ್ರಹ ದೇವತಾ ಪ್ರೀತ್ಯರ್ಥಂ ಸೂರ್ಯಗ್ರಹ ದೇವತಾ ಪ್ರೀತ್ಯರ್ಥಂ ಸೂರ್ಯಗ್ರಹ ದೇವತಾ ಪ್ರೀತ್ಯರ್ಥಂ. ತತ್ಪ್ರಸಾದ ಸಿದ್ಧ್ಯರ್ಥಂ ಚ ತತ್ಪ್ರಸಾದ ಸಿದ್ಧ್ಯರ್ಥಂ ಚ ತತ್ಪ್ರಸಾದ ಸಿದ್ಧ್ಯರ್ಥಂ ಚ. ಸೂರ್ಯಗ್ರಹಾರಾಧನೆ ಜಪೆ ವಿನಿಯೋಗಃ ಸೂರ್ಯಗ್ರಹಾರಾಧನೆ ಜಪೆ ವಿನಿಯೋಗಃ ಸೂರ್ಯಗ್ರಹಾರಾಧನೆ ಜಪೆ ವಿನಿಯೋಗಃ. ಈ ರೀತಿಯಾಗಿ ಶರೀರದಲ್ಲಿ ನ್ಯಾಸ ಮಾಡಿಕೊಂಡು ಈಗ ಅಂಗನ್ಯಾಸ ಮತ್ತು ಕರನ್ಯಾಸಗಳನ್ನ ಮತ್ತೆ ಮಾಡಬೇಕು. ನೆಕ್ಸ್ಟು ಕರನ್ಯಾಸ. ಯಾರು ಪೂಜೆಗೆ ಕುಂತಿರುವಂತಹ ದಂಪತಿಗಳ ಕಡೆಯಿಂದ ಈ ನ್ಯಾಸಗಳನ್ನು ಮಾಡಿಸ್ಬೇಕು. ಯಾವಾಗಲೂ ಯಾವುದೇ ಗ್ರಹ ಪೂಜೆ ಮಾಡಬೇಕಾಗಿತ್ತು ಅಂದ್ರೆ ನ್ಯಾಸಗಳನ್ನು ಮಾಡಬೇಕು ಕಂಪಲ್ಸರಿ. ನಾವು ಯಾಕೆ ನ್ಯಾಸ ಮಾಡಬೇಕಾಗಿತ್ತು ಅಂದ್ರೆ ಆಯಾ ಗ್ರಹಗಳನ್ನು ಪೂಜೆ ಮಾಡೋಕ್ಕೆ ಕೆಪಾಸಿಟಿ ನಮಗೆ ಬರಬೇಕಲ್ಲ. ಊಟ ಮಾಡಬೇಕಾದ್ರೆ ಏನು ಮಾಡ್ತೀರಿ? ಸರಿಯಾಗಿ ಸ್ವಚ್ಛಾಗಿ ಸಾಬೂನು ಹಚ್ಕೊಂಡು ಕೈ ತೊಳ್ಕೊತೀವಿ. ಕೈ ತೊಳ್ಕೊಲಿಕ್ಕೆ ಏನಾಗತಿ? ರೋಗ ಬರ್ತಾವಂತೀವಿ. ಈಗ ಬೆಂಕಿ ಯಾರೇ ಮುಟ್ತೀರೇನು? ಬೆಂಕಿ ಮುಟ್ಬೇಕಾದ್ರೆ ಏನಾಗತಿ? ಮುಟ್ಟಂಗಿಲ್ಪ. ಒಂದು ವೇಳೆ ಮುಟ್ಟಬೇಕಾದ್ರೆ ಏನೋ ಒಂದು ತೊಗೊಂಡು ಮುಟ್ತೀರಿ, ಹೌದಾ? ಕೆಬ್ಬನೋ ಹಿಂಗೇನು ಕಟ್ಟಿಗೆ ತೊಗೊಂಡು ಮುಟ್ಬೇಕಾಗತ್ತೆ. ಹಂಗೆ ಆ ಬೆಂಕಿ ಮುಟ್ಟು ಕೆಪಾಸಿಟಿ ನಮಗಿಲ್ಲ. ಅದನ್ನು ನಾವು ಪಡ್ಕೊಳ್ಬೇಕಾಗಿತ್ತು ಅಂದ್ರೆ ನಾವು ಕೈಗೊಂದು ಏನೋ ಗ್ಲೌಸ್ ಹಾಕಬೇಕು. ಇಲ್ಲಾಂದ್ರೆ ಸುಡಲಾರ್ದಂಥ ಯಾವುದೋ ಒಂದು ಲೋಹದಿಂದ ನಾವು ಕೈಗಳನ್ನು ಸಂರಕ್ಷಣೆ ಮಾಡ್ಕೋಬೇಕು. ಹಂಗೆ ಒಂದೊಂದು ಗ್ರಹಗಳನ್ನು ಆರಾಧನೆ ಮಾಡಬೇಕಾಗಿತ್ತು, ಅವು ಪೂಜೆ ಮಾಡಬೇಕಾಗಿತ್ತು ಅಂದ್ರೆ ಪೂಜೆ ಮಾಡೋಕೆ ನಮಗೆ ಅರ್ಹತೆ ಬೇಕು. ಒಮ್ಮೆ 10ನೇ ಪಾಸ್ ಆಗ್ಬೇಕಂದ್ರೆ ಒಮ್ಮೆ ಡೈರೆಕ್ಟ್ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೇನು? 1ರಿಂದ ಎಲ್ಲ 9 ವರ್ಷಗಳು ಪಾಸ್ ಹಾಕೋತ ಬರಬೇಕು. ಇವೆಲ್ಲ ಕೆಪಾಸಿಟಿ ನಿಮಗೆ ಬಂದಾಗ 10ನೇ ಪಾಸ್ ಹಾಕಿರಿ. ಹಂಗೆ ಗ್ರಹಗಳನ್ನು ಆರಾಧನೆ ಮಾಡಬೇಕಾಗಿತ್ತು, ಅವರನ್ನು ಪೂಜೆ ಮಾಡಬೇಕಾಗಿತ್ತು ಅಂದ್ರೆ ಮೊದಲು ನಮ್ಮ ಶರೀರ, ನಮ್ಮ ಹಸ್ತ, ನಮ್ಮ ಪೂರ್ತಿ ಒಂದು ದೇಹ ಶುದ್ಧ ಆಗಬೇಕು. ಆಯಾ ಮಂತ್ರಗಳನ್ನು ಆಯಾ ಸ್ಥಳಗಳಲ್ಲಿ ಯೋಜನೆ ಮಾಡಿಕೊಂಡು ನಾವು ಆ ಗ್ರಹಗಳನ್ನ ಪೂಜೆ ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ಕೈಯು, ನಮ್ಮ ಶರೀರ, ನಮ್ಮ ಶಿರಸ್ಸು ಎಲ್ಲ ಕಡೆ ಈ ಸೂರ್ಯಗ್ರಹಣ ಮಂತ್ರವನ್ನು ನಾವು ಯೋಜನೆ ಮಾಡಿಕೊಳ್ಳೋದು. ಸೂರ್ಯಗ್ರಹಣ ಮಂತ್ರವನ್ನು ಒಂದೊಂದು ಬೆರಳಲ್ಲಿ ಆ ಸೂರ್ಯಗ್ರಹಣ ಮಂತ್ರವನ್ನು ಯೋಜನೆ ಮಾಡ್ಕೊಂಡಿದ್ರೆ ನಮ್ಮ ಬೆರಳು ಮಂತ್ರಮಯ ಆಗಿಬಿಡ್ತಾವೆ. ನಮ್ಮ ಶರೀರ ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಆಗಿಬಿಡುತ್ತೆ. ಆವಾಗ ನಾವು ಆ ಪೂಜೆ ಮಾಡೋಕ್ಕೆ ಯೋಗ್ಯ ಆಕ್ತೀವಿ. ಹಾಗಾಗಿ ಈ ಒಂದೊಂದು ಗ್ರಹಗಳಿಗೆ ಆಯಾ ಮಂತ್ರಗಳಿಂದನೇ ನ್ಯಾಸಗಳನ್ನ ಮಾಡಬೇಕು. ಈಗ ಸೂರ್ಯಗ್ರಹಣ ಕರನ್ಯಾಸ. ಆಸತ್ತೇನ ರಜಸ ಅಂಗುಷ್ಟಾಭ್ಯಾಂ ನಮಃ ಆಸತ್ತೇನ ರಜಸಾ ಅಂಗುಷ್ಟಾಭ್ಯಾಂ ನಮಃ ಆಸತ್ತೇನ ರಜಸಾ ಅಂಗುಷ್ಟಾಭ್ಯಾಂ ನಮಃ ವರ್ತಮಾನೋ ನಿವೇಶಯನ್ ತರ್ಜನೀಭ್ಯಾಂ ನಮಃ ವರ್ತಮಾನೋ ನಿವೇಶಯನ್ ತರ್ಜನೀಭ್ಯಾಂ ನಮಃ ವರ್ತಮಾನೋ ನಿವೇಶಯನ್ ತರ್ಜನೀಭ್ಯಾಂ ನಮಃ ಅಮೃತಂ ಮರ್ತ್ಯಂಚ ಮಧ್ಯಮಾಭ್ಯಾಂ ನಮಃ
अमृतं मर्त्यं च मध्यमाभ्यां नमः अमृतं मर्त्यं च मध्यमाभ्यां नमः हिरण्ययेन सविता रथेन अनामिकाभ्यां नमः हिरण्ययेन सविता रथेन अनामिकाभ्यां नमः हिरण्ययेन सविता रथेन अनामिकाभ्यां नमः आदेवो याति कनिष्ठिकाभ्यां नमः आदेवो याति कनिष्ठिकाभ्यां नमः आदेवो याति कनिष्ठिकाभ्यां नमः भुवना विपश्यन् करतलकरपृष्ठाभ्यां नमः भुवना विपश्यन् करतलकरपृष्ठाभ्यां नमः भुवना विपश्यन् करतलकरपृष्ठाभ्यां नमः ಈಗ ಹೃದಯಾದಿನ್ಯಾಸ ಅಂದ್ರೆ ದೇಹನ್ಯಾಸ ಅಂಗನ್ಯಾಸ ಆಸತ್ತೇನ ರಜಸಾ ಹೃದಯಾಯ ನಮಃ आसक्तेन रजसा हृदयाय नमः आसक्तेन रजसा हृदयाय नमः ವರ್ತಮಾನೋ ನಿವೇಶಯನ್ ಶಿರಸೆ ಸ್ವಾಹಾ वर्तमानो निवेशयन् शिरसे स्वाहा वर्तमानो निवेशयन् शिरसे स्वाहा ಅಮೃತಂ ಮರ್ತ್ಯಂಚ ಶಿಖಾಯೈವ ಷಟ್ अमृतं मर्त्यं च शिखायैव षट् अमृतं मर्त्यं च शिखायैव षट् ಹಿರಣ್ಯಯೇನ ಸವಿತಾ ರಥೇನ ಕವಚಾಯ ಹುಂ हिरण्ययेन सविता रथेन कवचायहुम् हिरण्ययेन सविता रथेन कवचायहुम् ಆದೇವೋ ಯಾತಿ ನೇತ್ರತ್ರಯಾಯ ವೌ ಷಟ್ आदेवो याति नेत्रत्रयाय वौषट आदेवो याति नेत्रत्रयाय वौषट ಭುವನಾ ವಿಪಶ್ಯನ್ ಅಸ್ತ್ರಾಯ ಫಟ್ भुवना विपश्यन् अस्त्राय फट भुवना विपश्यन् अस्त्राय फट ಓಂ ಭೂರ್ಭುವಃ ಸುವರೋಮಿತಿ ದಿಗ್ಬಂಧಃ ॐ भूर्भुवः सुवरोमिति दिग्बन्धः ॐ भूर्भुवः सुवरोमिति दिग्बन्धः ಧ್ಯಾನಂ ध्यानं ध्यानं ಈ ರೀತಿಯಾಗಿ ನಮ್ಮ ಶರೀರ ನಮ್ಮ ಹಸ್ತಗಳನ್ನು ಶುದ್ಧಿ ಮಾಡಿಕೊಂಡು ಆ ಗ್ರಹನನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೊಳ್ಬೇಕು. ಆ ಧ್ಯಾನ ಈಗ ವೇದಿ ಮಧ್ಯೆ ಲಲಿತ ಕಮಲೆ ಕರ್ಣಿಕಾಯಾಂ ರಥಸ್ಥಃ वेदि मध्ये ललितकमले कर्णिकायां रथस्थः वेदि मध्ये ललितकमले कर्णिकायां रथस्थः ವೇದಿ ಮಧ್ಯೆ ಲಲಿತ ಕಮಲೆ ಕರ್ಣಿಕಾಯಾಂ ರಥಸ್ಥಃ वेदि मध्ये ललितकमले कर्णिकायां रथस्थः वेदि मध्ये ललितकमले कर्णिकायां रथस्थः सप्ताश्वोर्को ऋणरुचिवपुः सप्तरज्जुर्द्विबाहुः सप्ताश्वोर्को रुणरुचिवपुः सप्तरज्जुर्द्विबाहुः सप्ताश्वोर्को रुणरुचिवपुः सप्तरज्जुर्द्विबाहुः सप्ताश्वोर्को ऋणरुचिवपुः सप्तरज्जुर्द्विबाहुः सप्ताश्वोर्को रुणरुचिवपुः सप्तरज्जुर्द्विबाहुः सप्ताश्वोर्को रुणरुचिवपुः सप्तरज्जुर्द्विबाहुः गोत्रे रम्ये बहुविधगुणे काश्यपाख्ये प्रसूतः गोत्रे रम्ये बहुविधगुणे काश्यपाख्ये प्रसूतः खे महाप्राण गोत्रे रम्ये बहुविधगुणे काश्यपाख्ये प्रसूतः कालिङ्गाख्ये विषयजनितः प्राण्मुखः पद्महस्तः कालिङ्गाख्ये विषयजनितः प्राण्मुखः पद्महस्तः कालिङ्गाख्ये विषयजनितः प्राण्मुखः पद्महस्तः
ಪದ್ಮಾಸನಃ ಪದ್ಮಕರೋ ದ್ವಿಬಾಹುಃ ಪದ್ಮದ್ಯುತಿಃ ಸಪ್ತತುರಂಗವಾಹಃ पद्मासनः पद्मकरो द्विबाहुः पद्मद्युतिः सप्ततुरङ्गवाहः पद्मासनः पद्मकरो द्विबाहुः पद्मद्युतिः सप्ततुरङ्गवाहः ಪದ್ಮಾಸನಃ ಪದ್ಮಕರೋ ದ್ವಿಬಾಹುಃ ಪದ್ಮದ್ಯುತಿಃ ಸಪ್ತತುರಂಗವಾಹಃ पद्मासनः पद्मकरो द्विबाहुः पद्मद्युतिः सप्ततुरङ्गवाहः पद्मासनः पद्मकरो द्विबाहुः पद्मद्युतिः सप्ततुरङ्गवाहः ದಿವಾಕರೋ ಲೋಕಗುರುಃ ಕಿರೀಟಿ ಮಯಿ ಪ್ರಸಾದಂ ವಿದಧಾತು ದೇವಃ दिवाकरो लोकगुरुः किरीटी मयि प्रसादं विदधातु देवः दिवाकरो लोकगुरुः किरीटी मयि प्रसादं विदधातु देवः ನಾನು ಸಾರಿ ಹೇಳಿ ನೋಡೋಣ ಧ್ಯಾನ ध्यानं वेदि मध्ये ललितकमले कर्णिकायां रतस्थः सप्ताश्वोर्कोरुणरुचिवपुः सप्तरज्जुर्द्विबाहुः गोत्रे रम्ये बहुविधगुणे काश्यपाखे प्रसूतः कालिङ्गाख्ये विषयजनितः प्राण्मुखः पद्महस्तः पद्मासनः पद्मकरो द्विबाहुः पद्मद्युतिः सप्ततुरङ्गवाहः दिवाकरो लोकगुरुः किरीटी मयि प्रसादं विदधातु देवः ಈ ರೀತಿಯಾಗಿ ಧ್ಯಾನ ಮಾಡಿಕೊಂಡು ಗ್ರಹ ಮತ್ತು ಅಧಿದೇವತೆಯನ್ನು ಇಲ್ಲಿ ಮಂತ್ರಪೂರ್ವಕವಾಗಿ ನಾವು ಧ್ಯಾನಿಸಬೇಕು. 3 ಮಂತ್ರಗಳಿರ್ತವೆ ಇದ್ರಾಗ. ಒಂದು ಆಸತ್ತೇನ್ ಅನ್ನುವಂಥದ್ದು, ಇನ್ನೊಂದು ಅಗ್ನಿಂ ದೂತಮ್ ಅನ್ನುವಂಥದ್ದು, ಮೂರನೇದು ಕದ್ರುದ್ರ. ಈ 3 ಮಂತ್ರಗಳು ಯಾವ್ಯಾವ ಅಂದ್ರೆ ಈ 3 ಒಂದೇ ಗ್ರಹದ ಮಂತ್ರ ಅಲ್ಲ. ಇದು ಮೊದಲನೇದು ಸೂರ್ಯ ಗ್ರಹದ್ದು, ಎರಡನೇದ್ದು ಅಗ್ನಿಂ ದೂತಮ್ ಅನ್ನುವಂಥದ್ದು ಸೂರ್ಯನ ಗ್ರಹದ ಅಧಿದೇವತೆಯ ಮಂತ್ರ, ಮೂರನೇದು ಕದ್ರುದ್ರಾಯ ಅನ್ನುವಂಥ ಮಂತ್ರ ಸೂರ್ಯಗ್ರಹದ ಪ್ರತ್ಯಧಿದೇವತೆ. ಗ್ರಹ ಸೂರ್ಯ, ಅಧಿದೇವತೆ ಅಗ್ನಿ, ಪ್ರತ್ಯಧಿದೇವತೆ ರುದ್ರ. ಈ ರೀತಿಯಾಗಿ 3 ಮಂತ್ರಗಳು 3 ಅಧಿದೇವತೆ ಮತ್ತು ಪ್ರತ್ಯಧಿದೇವತೆ ಸಹಿತ ಆ ಒಂದು ಪ್ರಧಾನ ಗ್ರಹವನ್ನು ಇಲ್ಲಿ ನಾವು ಧ್ಯಾನಿಸ್ಕೊಳ್ಬೇಕು. ಇದು ಮೂಲ ಮಂತ್ರ. ಇವು 3 ಮಂತ್ರಗಳನ್ನು ಹೇಳಿ ನಾವು ಆ ಗ್ರಹಗಳನ್ನು ಮತ್ತು ಗ್ರಹ ಮತ್ತು ಅಧಿದೇವತೆ ಮತ್ತು ಪ್ರತ್ಯಧಿದೇವತೆಯನ್ನು ನಾವು ಧ್ಯಾನಿಸಬೇಕು. ಮೂಲ ಮಂತ್ರವನ್ನು ಹೇಳ್ರಿ ಎಲ್ಲರೂ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ. ಹಿರಣ್ಯಯೇನ ಸವಿತಾರಥೇನಾ ದೇವೋ ಯಾತಿ ಭುವನಾ ವಿಪಶ್ಯನ್ನ. हिरण्ययेन सविता रथेन देवो याति भुवना विपश्यन्. हिरण्ययेन सविता रथेन देवो याति भुवना विपश्यन्. आसत्येन रजसा वर्तमानो निवेशयन्नमृतं मर्त्यञ्च. आसत्येन रजसा वर्तमानो निवेशयन्नमृतं मर्त्यञ्च. आसत्येन रजसा वर्तमानो निवेशयन्नमृतं मर्त्यञ्च. हिरण्ययेन सविता रथेना देवो याति भुवना विपश्यन्न. हिरण्ययेन सविता रथेन देवो याति भुवना विपश्यन्.
ಹಿರಣ್ಯಯೇನ ಸವಿತಾ ರಥೇನ ದೇವೋ ಯಾತಿ ಭುವನ ವಿಪಶ್ಯನ್ನ. ಇದು ಸೂರ್ಯಗ್ರಹನ ಮೂಲ ಮಂತ್ರ. ನೆಕ್ಸ್ಟ್ ಸೂರ್ಯಗ್ರಹನ ಅಧಿದೇವತೆಯಾಗಿರುವಂತಹ ಅಗ್ನಿದೇವನ ಮಂತ್ರ. ಅಗ್ನಿಂ ದೂತಂ ವೃಣೀಮಹೇ ಹೋತಾರಂ ವಿಶ್ವವೇಧಸಂ. ಅಗ್ನಿಂ ಧೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ. ಅಗ್ನಿಂ ಧೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ. ಅಗ್ನಿಂ ದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ. ಅಗ್ನಿಂ ಧೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ. ಅಗ್ನಿಂ ಧೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ. ಅಸ್ಯ ಯಜ್ಞಸ್ಯ ಸುಕ್ರತುಂ. 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 ಇದು ಅಧಿದೇವತೆ. ನೆಕ್ಸ್ಟ್ ಪ್ರತ್ಯಧಿದೇವತೆ ರುದ್ರ. ಕದ್ರುದ್ರಾಯ ಪ್ರಚೇತಸೆ ಮೀಢುಷ್ಟಮಾಯತವ್ಯಸೆ. 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 ವೋಚೆ ಮಶಂತಮಗುಂ ಹೃದೆ. 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 ಇದು ಸೂರ್ಯಗ್ರಹಣ ಪ್ರತ್ಯಧಿದೇವತೆಯ ಮಂತ್ರ. ಈ ಮೂರು ಮಂತ್ರಗಳನ್ನು ಉಚ್ಚಾರ ಮಾಡಬೇಕು. ಒಂದು ಸಾರಿ ಫಸ್ಟ್ ಹಿಡಿದು ಹೋದ್ರೋಣ, ಸ್ವರಯುಕ್ತವಾಗಿ ಹೋದ್ರಿ. ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ. ಹಿರಣ್ಯಯೇನ ಸವಿತಾ ರಥೇನ ದೇವೋ ಯಾತಿ ಭುವನ ವಿಪಶ್ಯನ್ನ. ಅಗ್ನಿಂ ಧೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ. ಅಸ್ಯ ಯಜ್ಞಸ್ಯ ಸುಕ್ರತುಂ. ಕದ್ರುದ್ರಾಯ ಪ್ರಚೇತಸೆ ಮೀಢುಷ್ಟಮಾಯತವ್ಯಸೆ. ವೋಚೆ ಮಶಂತಮಗುಂ ಹೃದೆ. ಹಾಂ, ಇಷ್ಟು ನೀವು ಶರೀರವನ್ನು ಶುದ್ಧಿ ಮಾಡಿಕೊಂಡು, ಹಸ್ತಗಳನ್ನು ಶುದ್ಧಿ ಮಾಡಿಕೊಂಡು, ಕರನ್ಯಾಸ ಅಂಗನ್ಯಾಸ ಮಾಡಿ, ಸೂರ್ಯಗ್ರಹನನ್ನು ಧ್ಯಾನ ಮಾಡಿ, ಸೂರ್ಯಗ್ರಹಣ ಮತ್ತು ಅಧಿದೇವತೆ ಹಾಗೂ ಪ್ರತ್ಯಧಿದೇವತೆಯ ಮಂತ್ರಗಳ ಪೂರ್ವಕವಾಗಿ ಅವರನ್ನು ಧ್ಯಾನ ಮಾಡಿರಿ. ಈಗೇನು ಮಾಡ್ಬೇಕಂದ್ರೆ, ನಿಮ್ಮಲ್ಲಿ ಏನೋ ಒಂದು ಕಾರ್ಯಕ್ರಮ ಇದ್ದಾಗ ನೀವು ನಿಮ್ಮ ಪರಿಚಯಸ್ಥರನೋ ಅಥವಾ ಯಾರನೋ ಗುರುಗಳನ್ನೋ ಕರೆಯೋಕೆ ಹೋದಾಗ ಏನು ಹೇಳ್ಬೇಕು ಅವ್ರಿಗೆ? ನಮ್ಮಲ್ಲಿ ಈ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅವರಿಗೆ ನೀವು ದಯಮಾಡಿ ಕುಟುಂಬ ಸಮೇತರವಾಗಿ ಆಗಮಿಸ್ರಿ ಅಂತೇಳಿ ಆವಾಹನೆ ಮಾಡ್ತಿರಲ್ಲ, ಅವ್ರಿಗೆ ಆಮಂತ್ರಣ ಕೊಡ್ತಿರಲ್ಲ. ಹಂಗೆ ಇದು ಒಂದು ಗ್ರಹ ಅಂದ್ಕೂಡಲೇ ನಾವು ಒಬ್ಬರು ಯಾರೋ ಸ್ವಾಮಿಗಳ ಹತ್ರಕ್ಕೆ ಹೋಗ್ಬೇಕಾದ್ರೆ ನಾವೆಲ್ಲ ಸರಿಯಾಗಿ ಲುಂಗಿ ಉಟ್ಕೊಂಡು ಭಸ್ಮ ಧರಿಸ್ಕೊಂಡು ರೆಡಿಯಾಗಿ ಹೋಗ್ತೀವಲ್ಲ, ಹಂಗೆ ಒಂದು ಗ್ರಹನ ಪೂಜೆ ಮಾಡಬೇಕಾಗಿತ್ತು ಅಂದ್ರೆ ಅಂಗನ್ಯಾಸ ಕರನ್ಯಾಸ ಎಲ್ಲ ಮಾಡಿ ರೆಡಿ ಆದಂಗೆ. ಆನಂತರ ನೀವು ಯಾರೋ ಒಬ್ಬರು ಸ್ವಾಮಿಗಳ ಹತ್ರಕ್ಕೆ ಹೊಂಟಿರಿ ಅಂದ್ರೆ ಅವ್ರ ಸ್ವಾಮಿಗಳನ್ನ ನೀವು ಮನಸ್ಸಿನ ಸ್ಮರಣೆ ಮಾಡ್ತಿರಲ್ಲ, ಒಬ್ಬರು ಸ್ವಾಮಿಗಳು. ಉದಾಹರಣೆ ಶ್ರೀಶೈಲ ಜಗದ್ಗುರುಗಳು. ಶ್ರೀಶೈಲ ಪೀಠದಲ್ಲಿ ಇರ್ತಾರೆ. ಅವರು ಭನಿ ಮೇಲೆ ಭಸ್ಮ ಧರಿಸ್ಕೊಂಡಿರ್ತಾರೆ, ಕಾವಿ ಬಟ್ಟೆ ಧರಿಸಿರ್ತಾರೆ. ಆನಂತರ ತಲೆ ಮೇಲೆ ಬಂಗಾರದ ಕಿರೀಟ ಇರ್ತದೆ, ಕೈಯಲ್ಲಿ ದಂಡ ಇರ್ತದೆ. ಹಿಂಗೆ ಅವ್ರನ್ನ ನೀವು ಸ್ಮರಣೆ ಮಾಡ್ಕೊತಿರಲ್ಲ,
ಅವರ ಒಂದು ಚಿತ್ರ ನಿಮ್ಮ ಕಣ್ಣು ಎದುರಿಗೆ ಬರ್ತೈತಿಲ್ಲ, ಹಂಗೆ ಆ ಗ್ರಹದ ಧ್ಯಾನ ಅಂದ್ರೆ ಆ ಗ್ರಹದ ಒಂದು ಚಿತ್ರ ನಿಮ್ಮ ಎದುರಿಗೆ ಬರಬೇಕು. ವೇದಿ ಮಧ್ಯೆ ಲಲಿತಕ ಮೇಲೆ ಎನ್ನುವಂತಹ ಧ್ಯಾನ ಹೇಳುವಾಗ ಆ ಗ್ರಹಣವನ್ನು ಸ್ಮರಣೆ ಮಾಡಿಕೊಳ್ಳೋದು. ಅದಾದ ನಂತರ ಅಧಿದೇವತೆ ಪ್ರತ್ಯಧಿದೇವತೆಯ ಮಂತ್ರಗಳ ಜೊತೆಗೆ ಮೂಲವಾಗಿರುವಂಥ ಆ ಗ್ರಹದ ಮಂತ್ರವನ್ನು ನೀವು ಅಲ್ಲಿ ಉಚ್ಚಾರ ಮಾಡಿ ಆ ಗ್ರಹನನ್ನು ನಿಮ್ಮ ಮನೆಗೆ ನೀವು ಎಲ್ಲಿ ಪೂಜೆ ಮಾಡ್ತಿರ್ತೀರೋ ಆ ಸ್ಥಳಕ್ಕೆ ನೀವು ರೆಡಿ ಮಾಡಿರುವಂತಹ ವೇದಿಕೆಯ ಮೇಲೆ ಆ ಮಂಡಲದಲ್ಲಿ ಆ ಗ್ರಹನಿಗೆ ಆವಾಹನೆ ಮಾಡಿ ಇಲ್ಲಿ ಬಂದು ನೀವು ವಿರಾಜಮಾನರಾಗಿ ನಾವು ಮಾಡುವಂಥ ಪೂಜೆಯನ್ನು ಸ್ವೀಕಾರ ಮಾಡಿರಿ ಅಂಥೇಳಿ ನಾವು ಆ ಗ್ರಹವನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಹಾಗಾಗಿ ಇಷ್ಟು ನೀವು ಇಲ್ಲಿ ಓದಿದಾಗ ಇಷ್ಟು ಮಂತ್ರಗಳನ್ನ ಹೇಳಿದ ಮೇಲೆ ಅವರನ್ನು ಆವಾಹನೆ ಮಾಡಬೇಕು. ನೀವು ಒಂದು ವೇಳೆ ನಿಮ್ಮ ಮದುವೆ ಐತಪ್ಪ, ಲಗ್ನ ಪತ್ರ ಕೊಡೋಕೆ ಹೋಗಿರ್ತೀರಿ, ಆವಾಗ ನೀವು ಲಗ್ನ ಪತ್ರ ಕೊಟ್ಟು ನೀವು ಒಬ್ಬರ ಬರ್ರಿ ಅಂತೀರೇನು? ಹಾಂ, ಏನಂತೀರಿ? ಕುಟುಂಬ ಸಮೇತರಾಗಿ ಎಲ್ಲರೂ ಬರ್ರಿ ಅಂತಿರಲ್ಲ. ಹಂಗೆ ಬರೀ ನೀವು ಒಂದು ಗ್ರಹ ಪೂಜೆ ಮಾಡಬೇಕಾಗಿತ್ತು ಅಂದ್ರೆ ಆ ಒಂದೇ ಗ್ರಹ ಬರಬೇಕಾಕೈತೇನು? ಆ ಒಂದೇ ಗ್ರಹ ಕರೆದ್ರೆ ಅಷ್ಟು ಪೂರ್ಣ ಫಲ ಸಿಗಂಗಿಲ್ಲ. ಒಂದೇ ಗ್ರಹ, ಉದಾಹರಣೆ ಯಾರೋ ಒಬ್ರು ಹೇಳಿದಾಗ ಒಬ್ಬ ಗಂಡ ಒಬ್ಬ ಬಂದಪ್ಪ, ಆ ಒಬ್ಬನ ಬಂದ್ರೆ ಅಷ್ಟು ಸಂತೋಷ ಇರ್ತಾನ? ಇಲ್ಲ. ಅವನ ಹೆಂಡರು ಮಕ್ಕಳು ಸಮೇತರವಾಗಿ ಚಲೋ ಸೀರೆ, ಆ ಹೆಂಡತಿ ಚಲೋ ಸೀರೆ ಉಟ್ಕೊಂಡು ಆ ಗಂಡ ಒಳ್ಳೆ ಬಟ್ಟೆ ಹಾಕ್ಕೊಂಡು ಮಕ್ಕಳು ಎಲ್ಲರೂ ಕೂಡಿ ಚೆಂದಾಗಿ ಬಂದ್ರೆ ಅವ್ರು ಎಷ್ಟು ಖುಷಿಯಿಂದ ನಿಮ್ಮ ಕಾರ್ಯಕ್ರಮ ಮಾಡ್ತಾರಲ್ಲ. ಹಂಗೆ ನೀವು ಗ್ರಹಗಳಿಗೆ ಆವಾಹನೆ ಮಾಡುವಾಗ ಕೇವಲ ಗ್ರಹನನ್ನು ಮಾತ್ರ ಆವಾಹನೆ ಮಾಡಲಾರ್ದ ಗ್ರಹದ ಪರಿವಾರವನ್ನು ಕೂಡ ಆವಾಹನೆ ಮಾಡಿರಿ ಅಂದ್ರೆ ಆ ಗ್ರಹ ದೇವತೆ ಪ್ರಸನ್ನವಾಗಿ ಬಂದು ನಿಮ್ಮ ಪೂಜೆಯನ್ನು ಸ್ವೀಕಾರ ಮಾಡಿ ನಿಮಗೆ ಹಾರೈಸಿ ನಿಮಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದು ಒಂದು ವಿಶೇಷವಾಗಿರುವಂಥ ನಂಬಿಕೆ ಈ ಗ್ರಹದಲ್ಲಿ. ಹಾಗಾಗಿ ಪ್ರತಿಯೊಂದು ಗ್ರಹಕ್ಕೂ ನೀವು ಆವಾಹನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಧ್ಯಾನ ಹೇಳಿ ಆ ಮಂತ್ರಗಳನ್ನು ಉಚ್ಚಾರ ಮಾಡಿ ಅವರಿಗೆ ಸರಿಯಾಗಿ ನೀವು ಆವಾಹನೆಯನ್ನು ಹೇಳಬೇಕು. ಅದು ಯಾವ ರೀತಿ ಆವಾಹನೆ ಮಾಡ್ಬೇಕಂದ್ರೆ ನೆಕ್ಸ್ಟ್ ಐತಿ ಸೂರ್ಯಂ. ನೀವು ಯಾವ ಗ್ರಹವನ್ನು ಆವಾಹನೆ ಮಾಡಾಕಿದ್ರಿ? ಈಗ ಸೂರ್ಯ ಗ್ರಹಣೆ. ಸೂರ್ಯಂ ಸಾಂಗಂ ಸಾಯುಧಂ ಸವಾಹನಂ ಸಶಕ್ತಿಂ ಪತ್ನಿ ಪುತ್ರ ಪರಿವಾರ ಸಮೇತಂ ಸರ್ವ ಅಲಂಕಾರ ವಿಭೂಷಿತಂ ಅಧಿದೇವತೆ ಪ್ರತ್ಯಧಿದೇವತೆ ಸಹಿತ. ಯಾಕೆ ಇದನ್ನು ಮಾತು ಹೇಳ್ತಾರಂದ್ರೆ ಸೂರ್ಯಗ್ರಹ ದೇವನೇ ಕೇವಲ ನೀನೊಬ್ಬನ ಬರೋದಲ್ಲ, ಸೂರ್ಯಂ ಸಾಂಗಂ ಅಂದ್ರೆ ಸಂಪೂರ್ಣ ಅಂಗ ಸಹಿತವಾಗಿ, ಆನಂತರ ಸಾಯುಧಂ ಸೂರ್ಯಗ್ರಹನ ಹಸ್ತಗಳಲ್ಲಿ ಯಾವ್ಯಾವ ಆಯುಧಗಳು ಇರ್ತವೋ ಅವೆಲ್ಲ ಆಯುಧಗಳನ್ನು ಧರಿಸಿಕೊಂಡು, ಸವಾಹನಂ ಸೂರ್ಯಗ್ರಹನ ವಾಹನ ಸಪ್ತ ಕುದುರೆಯನ್ನು ಏರಿ ನೀನು ವಾಹನ ಸಹಿತವಾಗಿ ಈ ಒಂದು ನಮ್ಮ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಸಶಕ್ತಿ, ಶಕ್ತಿ ಅಂದರೆ ಏನು? ಹೆಂಡತಿ. ಸಶಕ್ತಿಂ ಸಶಕ್ತಿ ಅಂದ್ರೆ ಅವನ್ನ ಸಂಪೂರ್ಣವಾಗಿರುವಂಥ ಶಕ್ತಿಯನ್ನು ತೆಗೆದುಕೊಂಡು, ಸಂಪೂರ್ಣ ಈ ಶಕ್ತಿ ಅಂದರೆ ಹೆಂಡತಿನೂ ಆಗ್ತದೆ, ಆದರೆ ಶಕ್ತಿ ಅನ್ನುವಂಥದ್ದು ಇಲ್ಲಿ ಮುಂದೆ ಪತ್ನಿ ಅನ್ನುವಂಥ ಶಬ್ದ ಬಳಸಿರೋದರಿಂದ ಇಲ್ಲಿ ಶಕ್ತಿ ಅಂದರೆ ನಾವು ಅವನ ಸಂಪೂರ್ಣವಾಗಿರುವಂತಹ ಶಕ್ತಿಯನ್ನು ನೀನು ಸಂಪೂರ್ಣ ನಿನ್ನ ಜೊತೆಗೆ ತೆಗೆದುಕೊಂಡು ಬಾ. ಆನಂತರ ಸಶಕ್ತಿಂ ಪತ್ನಿ, ಆ ಸೂರ್ಯಗ್ರಹಣ ಪತ್ನಿಯನ್ನು, ಪುತ್ರ ಪರಿವಾರ ಸಮೇತಂ ಅವನ ಹೆಂಡತಿ ಮಕ್ಕಳು ಮತ್ತು ನಿಮ್ಮ ಪರಿವಾರ ಸಮೇತರಾಗಿ ಸರ್ವ ಅಲಂಕಾರ ವಿಭೂಷಿತಂ. ಬಾ ಅಂದ್ಕೂಲೆ ಕಾರ್ಯಕ್ರಮಕ್ಕೆ ಬರುವಾಗ ಎಲ್ಲರೂ ಹಂಗೆ ಬರ್ತಾರಣ, ಎದ್ದು ಕೂಲೆ ಸರಿಯಾಗಿ ಚಲೋ ಸೀರೆ ಉಟ್ಕೊಂಡು ಹೆಣ್ಮಕ್ಳು ಹೆಂಗೆ ಬರ್ತಾರೋ, ಒಳ್ಳೆ ಬಟ್ಟೆ ಹಾಕ್ಕೊಂಡು ಗಂಡು ಮಕ್ಕಳು ಹೆಂಗೆ ಬರ್ತಾರೋ ಹಂಗೆ ಪ್ರತಿಯೊಬ್ಬರಿಗೂ ಒಂದು ನಿಯಮ ಅನ್ನುವಂಥದ್ದು ಇರ್ತೈತಿಲ್ಲ. ಹಂಗೆ ದೇವರಿಗೂ ಕೂಡ ನೀವು ಹಿಂದಿನ ಕಾಲದಲ್ಲಿ ನೋಡಿರ್ತೀರಿ, ದೇವರು ಅಂದ್ಕೂಲೆ ಯಾವಾಗರೇ ಕುಲ ಬಂದು ನಿಂತಾರೆ. ಯಾವ ದೇವರು? ಎಲ್ಲರ ಫೋಟೋ ನೋಡಿರ್ತೀರಿ, ಎಲ್ಲರ ಪಿಕ್ಚರ್ದಾಗ ನೋಡಿರ್ತೀರಿ, ಸಿನಿಮಾದಾಗ ನೋಡಿರ್ತೀರಿ. ದೇವ್ರು ಅಂದ್ಕೂಲೆ ಸುಮ್ಮನೆ ಬಂದು ನಿಂತಾರೆ, ಮನುಷ್ಯರ ಗತಿ ಬಂದು ನಿಂತ. ಯಾರು ದೇವ್ರು ಇರ್ತಾವನು? ದೇವರು ಅಂದ್ರೆ ಒಂದು ವಿಶೇಷತೆ ಇರುತ್ತೆ. ಕೈ ಒಳಗೆ ಯಾವುದೋ ಒಂದು ಅಸ್ತ್ರ ಶಸ್ತ್ರ, ಕಿರೀಟ, ಶಿವ ಅದನ್ನ ಅಂದ್ಕೂಲೆ ಕೈಯಾಗ ತ್ರಿಶೂಲ, ಅವನ ಜೊತೆಗೆ ವಾಹನ ಅಂದ್ರೆ ನಂದಿ, ಪತ್ನಿ ಅಂದ್ರೆ ಪಾರ್ವತಿ, ಪುತ್ರ ಅಂದ್ರೆ ಷಣ್ಮುಖ ಮತ್ತು ಗಣಪತಿ. ಈ ರೀತಿ ಕುಟುಂಬ ಸಮೇತರಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ರಿ ಅಂತೇಳಿ ಹೆಂಗೆ ಆವಾಹನೆ ಮಾಡ್ತೀವಲ್ಲ, ಹಂಗೆ ಒಂದೊಂದು ಗ್ರಹಗಳಿಗೂ ನಾವು ಇಲ್ಲಿ ಪುತ್ರ ಪರಿವಾರ ಸಮೇತ ಸರ್ವಾಲಂಕಾರ ಭೂಷಿತಂ ಅಂದ್ರೆ ಸಂಪೂರ್ಣವಾಗಿ ಅಲಂಕಾರ ಮಾಡ್ಕೊಂಡು. ಉದಾಹರಣೆ ನೀವು ಈಗ ವರ್ತಮಾನದಾಗ ಶಬ್ದ ಬಳಸಿದ್ರೆ ಮೇಕಪ್ ಮಾಡ್ಕೊಂಡು, ಮೇಕಪ್ ಮಾಡ್ಕೊಂಡು ಹೆಂಗೆ ಬರ್ತಾರೆ. ಈಗ ದೇವ್ರುಗಳು ಏನು ಮೇಕಪ್ ಮಾಡ್ಕೊಳ್ಳೋಂಗಿಲ್ಲ, ಆದ್ರೆ ಈ ವರ್ತಮಾನದಲ್ಲಿ ಆ ಶಬ್ದ ಸರ್ವಾಲಂಕಾರ ಭೂಷಿತಂ, ಸಂಪೂರ್ಣ ಎಲ್ಲ ಅಲಂಕಾರಗಳನ್ನು ಮಾಡಿಕೊಂಡು, ಈಗಿನ ಕಾಲದಲ್ಲಿ ಎಲ್ಲ ಮೇಕಪ್ ಮಾಡಿಕೊಂಡು ಹಿಂಗೆ ದೇವರಿಗೆ ನಾವು ಶುದ್ಧವಾಗಿರುವಂಥ ದೇವ ಭಾಷೆಯಲ್ಲಿಯೇ ಅವರನ್ನು ಆವಾಹನೆ ಮಾಡಬೇಕು ಅನ್ನುವಂಥ ಕಾರಣದಿಂದ ಸರ್ವಾಲಂಕಾರ ಭೂಷಿತಂ ಅನ್ನುವಂಥ ಪದವನ್ನು ಬಳಸಿದರು. ಹಾಗಾಗಿ ಸರ್ವಾಲಂಕಾರ ಭೂಷಿತಂ ಅಧಿದೇವತೆ ಪ್ರತ್ಯಧಿದೇವತೆ. ನೀವು ಅಷ್ಟೇ ಬರೋದಲ್ಲ, ನಿಮ್ಮ ಅಧಿದೇವತೆಯನ್ನು ಮತ್ತು ಪ್ರತ್ಯಧಿದೇವತೆಯನ್ನು ಕರ್ಕೊಂಡು ದೇವತಾ ಸಹಿತಂ ಮಧ್ಯೆ ವರ್ತುಲ ಮಂಡಲೆ ಅಂಥೇಳಿ ಇಲ್ಲಿ ಕೊಂಟಾಗ.
ವರ್ತುಲ ಮಂಡಲ ಅಂದರೆ ನಾವು 9 ಗ್ರಹದನ್ನು ಆವಾಹನೆ ಮಾಡಬೇಕಾಗಿತ್ತು. ನಾವು ಮಂಡಲ ರಚನೆ ಮಾಡ್ಕೊಂಡಿವಿ ಮೊನ್ನೆ. ಆ ಮಂಡಲದಲ್ಲಿ ಸೂರ್ಯಗ್ರಹಣ ಜಾಗ ಯಾವುದು? ಮಧ್ಯದಲ್ಲಿ ಸೂರ್ಯಗ್ರಹಣ ಮಂಡಲ ಮಧ್ಯದಲ್ಲಿ ಅವನ ಜಾಗ ಐತಂದ್ರೆ ಅವಗೊಂದು ಮಂಡಲ ಇತ್ತದು. ಯಾವುದು ಚಿಹ್ನೆ? ವೃತ್ತಾಕಾರ ಮಂಡ. ಸಂಪೂರ್ಣವಾಗಿ ನೀನು ಕುಟುಂಬ ಸಮೇತನಾಗಿ ಅಲಂಕಾರ ಭೂಷಿತನಾಗಿ ಅಧಿದೇವತೆ ಮತ್ತು ಪ್ರತ್ಯಧಿದೇವತೆ ಸಹಿತನಾಗಿ ನಾವು ಇಲ್ಲಿ ರಚಿಸಿರುವಂಥ ಮಂಡಲದಲ್ಲಿ ನಿನ್ನ ಸ್ಥಾನವಾಗಿರುವಂಥ ಮಧ್ಯದಲ್ಲಿ ವರ್ತುಲಾಕಾರದ ಮಂಡಲದಲ್ಲಿ ಗೋಧೂಮಧಾನ್ಯೋ ಅಂದರೆ ಗೋಧೂಮಧಾನ್ಯಸ್ಯ ಉಪರಿ, ಆ ಸೂರ್ಯನಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿರುವಂತಹ ಧಾನ್ಯ ಯಾವುದಂತ ಹೇಳಿದ್ವಿ? ಸೂರ್ಯನಿಗೆ ಅತ್ಯಂತ ಪ್ರೀತಿ ಪಾತ್ರ ಧಾನ್ಯ ಅಂದರೆ ಅದು ಗೋಧಿ. ಅಲ್ಲಿ ನಾವು ಆ ಮಂಡಲದಲ್ಲಿ ಗೋಧಿಯನ್ನು ಮಧ್ಯದಲ್ಲಿ ವೃತ್ತಾಕಾರದ ಮಂಡಲದಲ್ಲಿ ನಾವು ಗೋಧಿಯನ್ನಲ್ಲಿ ಹಾಕಿರ್ತೀವಿ. ಹಾಗಾಗಿ ಹೇ ಸೂರ್ಯಗ್ರಹಣೆ, ನೀನು ಸಂಪೂರ್ಣವಾಗಿರುವಂತಹ ಅಲಂಕಾರವನ್ನು ಮಾಡಿಕೊಂಡು ಪತ್ನಿ ಪುತ್ರ ಸಹಿತವಾಗಿ ಕುಟುಂಬ ಸಮೇತರಾಗಿ ಅಧಿದೇವತೆ ಮತ್ತು ಪ್ರತ್ಯಧಿದೇವತೆ ಸಹಿತನಾಗಿ ಬಂದು ನಾವು ರಚಿಸಿರುವಂಥ ಈ ನವಗ್ರಹ ಮಂಡಲದಲ್ಲಿ ನೀನು ಸ್ಥಾನವಾಗಿರುವಂಥ ಮಧ್ಯಸ್ಥಾನದಲ್ಲಿ ನೀನು ಬಂದು ಮಧ್ಯಸ್ಥಾನದಲ್ಲಿ ಇರುವಂತಹ ಗೋಧಿಯ ಮೇಲೆ ನೀನು ಬಂದು ಕುಂತ್ಕೊಂಡು ವಿರಾಜಮಾನನಾಗಿ ನಾವು ಮಾಡುವಂತಹ ಪೂಜೆಯನ್ನು ಸ್ವೀಕಾರ ಮಾಡು ಅಂಥೇಳಿ ನಾವು ಅಲ್ಲಿ ದೇವರಿಗೆ ಆವಾಹನೆಯನ್ನು ಕೊಡಬೇಕು, ಅಂದರೆ ಆಮಂತ್ರಣ ಕೊಡಬೇಕು. ಇಲ್ಲಿವರೆಗೂ ನೀವು ಏನೋ ಕಲ್ತದ್ದಿದು ಪೂಜೆ ಅಲ್ಲ, ಇದು ಕೇವಲ ಗ್ರಹನನ್ನು ಆವಾಹನೆ ಮಾಡುವಂತಹ ವಿಧಿ. ಇದು ಎಲ್ಲರೂ ಏನು ತಿಳ್ಕೊತಾರೆ, ಇದೇ ಒಂದು ಇದೇ ಒಂದು ಪೂಜೆ, ಇದನ್ನು ಬಿಟ್ಟು ಬೇರೆ ಏನಿಲ್ಲ ಅನ್ಕೊತಾರೆ. ಇದು ಕೇವಲ ಇಲ್ಲಿರುವಂಥದ್ದು ಇಲ್ಲಿವರೆಗೂ ನೀವು ಕಲ್ತಿದ್ದು ಕೇವಲ ಆವಾಹನೆ ಮಾಡುವಂಥ ವಿಧಾನ. ಅದಕ್ಕಾಗಿ ಅದನ್ನೆಲ್ಲ ಸರಿಯಾಗಿ ಕ್ರಮಬದ್ಧವಾಗಿ ಆ ಉಚ್ಚಾರಗಳನ್ನು ಮಾಡಿ ಗ್ರಹವನ್ನು ಅಲ್ಲಿ ಆವಾಹನೆ ಮಾಡೋದು. ಈಗ ಒಂದು ಸಾರಿ ಅದನ್ನು ಹೇಳ್ರಿ. ಈ 3 ಮಂತ್ರಗಳನ್ನ ಹೇಳಿದ ನಂತರ ಆ ದೇವರಲ್ಲಿ ಕೈ ಮುಗಿದು ಆ ಗ್ರಹದ ಮುಂದೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊತ ಅವರನ್ನು ಆವಾಹನೆ ಮಾಡುವಂಥದ್ದು. ಹೇಳ್ರಿ ಎಲ್ಲರೂ. ಸೂರ್ಯಂ ಸಾಂಗಂ ಸಾಯುಧಂ ಸವಾಹನಂ ಸಶಕ್ತಿಂ ಪತ್ನಿ ಪುತ್ರ ಪರಿವಾರ ಸಮೇತಂ ಸರ್ವ ಅಲಂಕಾರ ವಿಭೂಷಿತಂ ಅಧಿದೇವತಾ ಪ್ರತ್ಯಧಿದೇವತಾ ಸಹಿತಂ ಮಧ್ಯೆ ವರ್ತುಲಮಂಡಲೆ ಗೋಧೂಮಧಾನ್ಯಸ್ಯ ಉಪರಿ ಭಗವಂತಂ. ಈ ರೀತಿಯಾಗಿ ನಾವು ಸಿದ್ಧ ಮಾಡಿರುವಂತಹ ಗೋಧೂಮ ಅಂದರೆ ಗೋಧಿಯ ಮಂಡಲದ ಮೇಲೆ, ಗೋಧಿಯ ಧಾನ್ಯದ ಮೇಲೆ ಇರುವಂತಹ ಮಂಡಲದಲ್ಲಿ ನೀನು ಬಂದು ಆಸೀನರಾಗಿ ಕುಂತ್ಕೋಬೇಕು. ಇಲ್ಲಿ ಈಗ ಜಸ್ಟ್ ಆ ಸೂರ್ಯಗ್ರಹ ಬಂದು ನಿಮ್ಮ ಆ ಮಂಡಲದಲ್ಲಿ ವಿರಾಜಮಾನನಾದಂತ ತಿಳ್ಕೋಬೇಕು. ಇನ್ಮೇಲೆ ಬಂದಿರುವಂತಹ ಗ್ರಹವನ್ನು ನಾವು ಶಾಸ್ತ್ರಬದ್ಧವಾಗಿ ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ನಮ್ಮ ಕೈಯಿಂದ ಸಾಧ್ಯವಾದಷ್ಟು ಭಕ್ತಿ ಶ್ರದ್ಧೆಯಿಂದ ಅಲ್ಲಿ ಅರ್ಚನೆಯನ್ನು ಮಾಡಬೇಕು. ಈಗ ಬಂದಿರುವಂತಹ ಗ್ರಹವನ್ನು ಆವಾಹನೆ ಮಾಡಬೇಕು. ಕೈಯಲ್ಲಿ ಒಂದಿಷ್ಟು ಅಕ್ಷತೆ ತಗೊಂಡು ಆ ಗ್ರಹದ ಮೇಲೆ ನಾವು ಆವಾಹನ ಮಂತ್ರಗಳನ್ನ ಹೇಳ್ಕೊಂತ ಅಲ್ಲಿ ವ್ಯಾಹೃತಿಗಳಿಂದ ಅಲ್ಲಿ ದೇವನನ್ನು ಆವಾಹನೆ ಮಾಡಬೇಕು. ಓಂ ಭೂಃ ಸೂರ್ಯಗ್ರಹಮಾವಾಹಯಾಮಿ. ಓಂ ಭೂಃ ಸೂರ್ಯಗ್ರಹಮಾವಾಹಯಾಮಿ. ಓಂ ಭೂಃ ಸೂರ್ಯಗ್ರಹಮಾವಾಹಯಾಮಿ. ಓಂ ಭೂಃ ಭುವಃ ಇವೇನದಾವಲ್ಲ ವ್ಯಾಹೃತಿಗಳಂತ ಹೇಳಿ ಕರೀತಾರೆ. ಇವಕ್ಕೆ ಬರೀ ಸಾಮಾನ್ಯವಾಗಿ ಓಂ ಭೂಹು ಭುವಃ ಅಂದ್ರೆ ದೇವರುಗಳ ಆವಾಹನೆ ಆಗಂಗಿಲ್ಲ. ಉಚ್ಚಾರ ಶುದ್ಧವಾಗಿರಬೇಕು. ಭೂ ಅನ್ನೋದು ಮಹಾಪ್ರಾಣ ಇರಬೇಕು. ಓಂ ಭೂ ಅಷ್ಟ ಅಲ್ಲ, ಅದ್ರ ಮುಂದೆ ವಿಸರ್ಗ ಇರೋದ್ರಿಂದ ಉಚ್ಚಾರ ಶುದ್ಧವಾಗಿ ಮಾಡಲೇಬೇಕು. ಇಷ್ಟು ಮಾಡಿದ್ರೆ ದೇವರು ಬರ್ತಾರೆ, ಇಲ್ಲಾಂದ್ರೆ ಯಾವ ದೇವರು ನಿಮ್ಮ ಪೂಜೆಗೆ ಆವಾಹನೆ ಆಗೋದಿಲ್ಲ. ಸರಿಯಾಗಿ ಗೌರವದಿಂದ ಕರೆದ್ರೆ ಅಷ್ಟೇ ನಿಮ್ಮ ಬೀಗರು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ. ಲಗ್ನ ಪತ್ರ ಕೊಟ್ಟು ನಾಳೆ ಮದುವೆ ದ್ವಾರ ಅಂದರೆ ಬರ್ತಾರೆ ಯಾರೇ? ಹಂಗೆ ಒಂದು ಅಕ್ಷರ ಇಲ್ಲಿ ನೀವು ತಪ್ಪು ಮಾಡಿದೆವು ಅಂದ್ರೆ, ಉಚ್ಚಾರ ಮಾಡುವಾಗ ಒಂದು ಅಕ್ಷರ ತಪ್ಪಾಯಿತು ಅಂದ್ರೆ ದೇವರಿಗೆ ಅಗೌರವದಿಂದ ನಾವು ಆವಾಹನೆ ಮಾಡಿರುವಂಥ ದೋಷ ನಮಗೆ ತಟ್ಟತೈತಿ. ಆ ದೇವರ ಆವಾಹನೆ ಆಗೋದು ಅಷ್ಟೇ ಅಲ್ಲ, ಅದರಿಂದ ನಮಗೆ ವ್ಯತಿರಿಕ್ತ ಶಾಪವೂ ಕೂಡ ಉಂಟಾಕೈತೆ ನಾವು ತಿಳ್ಕೊಬೇಕೆಲ್ಲರೂ. ಅದಕ್ಕೆ ಉಚ್ಚಾರ ಶುದ್ಧಿ ತಲೆಯಾಗಿರ್ಬೇಕೆಲ್ಲರಿಗೂ. ಆವಾಹನೆ ಮಾಡುವಂಥವ್ರಿಗೆ, ಪುರೋಹಿತರಿಗೆ, ಅಲ್ಲಿ ಮಾಡಿಸುವಂಥ ಪೂಜೆ ಮಾಡಿಸುವಂಥ ಭಕ್ತರಿಗೆ ಇದರ ಪರಿಜ್ಞಾನ ಇರೋಂಗಿಲ್ಲ. ಅದಕ್ಕಾಗಿ ನೀವು ಪುರೋಹಿತರಾದವರು ಸರಿಯಾಗಿ ಮಂತ್ರಗಳನ್ನು ಉಚ್ಚಾರ ಮಾಡುವಂತಹ ಪ್ರಯತ್ನವನ್ನು ಮಾಡಿ ಸರಿಯಾಗಿ ಅಭ್ಯಾಸ ಮಾಡಿ ಅಲ್ಲಿ ಉಚ್ಚಾರ ಮಾಡೋದು ಭಾಳ ಇಂಪಾರ್ಟೆಂಟ್. ಹಾಗಾಗಿ ಓಂ ಭೂಹು ಸೂರ್ಯಗ್ರಹಮಾವಾಹಯಾಮಿ.
सूर्यग्रहमावाहयामि सूर्यग्रहमावाहयामि ಓಂ ಭುವಃ ॐ भुवः ॐ भुवः ಸೂರ್ಯಗ್ರಹಮಾವಾಹಯಾಮಿ सूर्यग्रहमावाहयामि सूर्यग्रहमावाहयामि ಓಗುಂ ಸುವಃ ॐ सुवः ॐ सुवः ಸೂರ್ಯಗ್ರಹಮಾವಾಹಯಾಮಿ सूर्यग्रहमावाहयामि सूर्यग्रहमावाहयामि ಓಂ ಭೂರ್ಭುವಃ ಸುವಃ ॐ भूर्भुवः सुवः ॐ भूर्भुवः सुवः ಸೂರ್ಯಗ್ರಹಮಾವಾಹಯಾಮಿ सूर्यग्रहमावाहयामि सूर्यग्रहमावाहयामि ಸ್ಥಾಪಯಾಮಿ. स्थापयामि स्थापयामि ಈ ರೀತಿ ಕುಟುಂಬ ಸಮೇತನಾಗಿ ಸರ್ವಾಲಂಕಾರ ಭೂಷಿತನಾಗಿ ನಿಮ್ಮ ಪೂಜಾ ಸ್ಥಳಕ್ಕೆ ಆಗಮಿಸಿರುವಂಥ ಆ ಸೂರ್ಯಗ್ರಹ ಬಂದು ನಿಮ್ಮ ಮಂಡಲದ ಮೇಲೆ ನೀವು ರಚಿಸಿರುವಂಥ ಮಂಡಲದಲ್ಲಿ ವಿರಾಜಮಾನನಾಗಬೇಕಾಗಿತ್ತು ಅಂದ್ರೆ, ಅಲ್ಲಿ ತನ್ನ ಆಸನವನ್ನು ಅಲಂಕರಿಸಬೇಕಾಗಿತ್ತು ಅಂದ್ರೆ ವ್ಯಾಹೃತಿಗಳಿಂದ ನೀವು ಆವಾಹನೆ ಮಾಡಬೇಕು. ಕೈಯಲ್ಲಿ ಅಕ್ಷತೆ ತಗೊಂಡು ಓಂ ಭೂಹು ಓಂ ಭುವಃ ಓಂ ಸುವಃ ಅನ್ನುವಂತಹ ಇವನು ವ್ಯಾಹೃತಿಗಳದವಲ್ಲ, ಈ ವ್ಯಾಹೃತಿಗಳನ್ನು ಹೇಳ್ಕೊತ ನಾವು ಆ ಗ್ರಹನನ್ನು ಈ ಮಂಡಲದಲ್ಲಿ ಬಂದು ವಿರಾಜಮಾನರ ಆಗ್ರಿ ಅಂಥೇಳಿ ಅವರಿಗೆ ಪ್ರಾರ್ಥನೆಯನ್ನು ಮಾಡಬೇಕು. ಹಾಗಾಗಿ ಈ ಓಂ ಭೂಹು ಓಂ ಭುವಃ ಅನ್ನುವಂಥ ವಾಕ್ಯಗಳನ್ನು ಹೇಳಿ ನೀವೇನು ಆವಾಹನೆ ಮಾಡ್ತಿರಲ್ಲ, ಆ ಮಂತ್ರಗಳ ಮೂಲಕವಾಗಿ ಆ ಮಂತ್ರಶಕ್ತಿಯಿಂದ ಆಯಾ ಗ್ರಹಗಳು ನೀವು ರಚಿಸಿರುವಂಥ ಮಂಡಲದಲ್ಲಿ ಬಂದು ಅಲ್ಲಿ ಆಸನವನ್ನು ಅಲಂಕರಿಸ್ತಾರೆ. ಅಲ್ಲಿ ಆಸನವನ್ನು ಅಲಂಕರಿಸಿದ ಮೇಲೆ ಸ್ಥಾಪಯಾಮಿ ಅಂದ್ರೆ ಇಲ್ಲಿ ಬಂದು ನೀವು ಕೂಡ್ರಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಈಗ ಬಂದು ಆ ದೇವರು ಅಲ್ಲಿ ನಿಮ್ಮ ಮಂಡಲದಲ್ಲಿ ಕುಂತ್ಕೊಂಡಂಗೆ. ಅನಂತರ ಪೂಜೆಯಾಮಿ, ಇಲ್ಲಿರುವಂಥದ್ದು ಏನು ನೆಕ್ಸ್ಟ ಪೂಜೆಯಾಮಿ. ಇಲ್ಲಿಯವರೆಗೂ ದೇವರನ್ನು ಬರೀ ಆವಾಹನೆ ಮಾಡಿಕೊಂಡ್ರಿ. ಅವು ಬರಬೇಕಾಗಿತ್ತು ಅಂದರೆ ಏನೇನು ಸಿದ್ಧತೆ ಮಾಡ್ಕೋಬೇಕು ಅವೆಲ್ಲವನ್ನು ಮಾಡಿಕೊಂಡು ನಿಯಮಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಮಂತ್ರಪೂರ್ವಕವಾಗಿ ಧ್ಯಾನ ಮತ್ತು ಆವಾಹನೆ ಮಾಡಿಕೊಂಡು ಆ ದೇವರನ್ನು ನೀವು ಗ್ರಹವನ್ನು ಬಂದು ನಿಮ್ಮ ಮಂಡಲದಲ್ಲಿ ಕುಂಡ್ರಿಸ್ತೀರಿ. ಈ ರೀತಿಯಾಗಿ ಒಂದು ಗ್ರಹವನ್ನು ಅಲ್ಲಿ ನೀವು ಬಂದು ಸ್ಥಾಪನೆಯನ್ನು ಮಾಡಿದಿರಿ. ಈ ಸ್ಥಾಪನೆ ಮಾಡಿದ ಮೇಲೆ 9 ಗ್ರಹಗಳ ಆವಾಹನೆ ಮಾಡುವಂಥ ಸಂದರ್ಭ ಇದ್ದಾಗ ಎಲ್ಲ ಗ್ರಹಗಳನ್ನು ಮೊದಲು ಆವಾಹನೆ ಮಾಡಿಕೊಂಡು ಆಮೇಲೆ ಒಂದೇ ಸರಿ ಎಲ್ಲ ಗ್ರಹಗಳನ್ನ ಪೂಜೆನೂ ಮಾಡಬಹುದು. ಆನಂತರ ಇಲ್ಲಪ್ಪ ನಾವು ಒಂದೊಂದೇ ಗ್ರಹಗಳನ್ನ ಕರೆಸಿ ಅವರಿಗೆ ಒಂದೊಂದು ಗ್ರಹಗಳನ್ನ ಆವಾಹನೆ ಮಾಡಿ ಪೂಜೆ ಮಾಡ್ತೀವಿ ಅಂದರೆ ಹಾಗೂ ಮಾಡಬಹುದು. ಇಲ್ಲಿ ಎಲ್ಲ ಗ್ರಹಗಳನ್ನು ಆವಾಹನೆ ಮಾಡುವಂತಹ ಪೂಜೆ ನವಗ್ರಹ ಪೂಜೆ ಆಗಿರೋದ್ರಿಂದ ಒಂದು ಗ್ರಹವನ್ನು ಇಲ್ಲಿ ಆವಾಹನೆ ಮಾಡಿದರೆ ಇಲ್ಲಿಗೆ ಆ ಗ್ರಹ ಬಂದು ಅಲ್ಲಿ ತಮ್ಮ ಆಸನವನ್ನು ಅಲಂಕರಿಸಿದರು. ಇನ್ನು ಇನ್ನೊಂದು ಗ್ರಹ, ಎಲ್ಲ ಗ್ರಹಗಳನ್ನ ಸಂಪೂರ್ಣವಾಗಿ ನಾವು ಅಲ್ಲಿ ಮಂಡಲದಲ್ಲಿ ಆವಾಹನೆ ಮಾಡಿ ಆಮೇಲೆ ಒಂದೇ ಸಾರಿ ಷೋಡಶೋಪಚಾರ ಪೂಜೆ ಮಾಡಿದರೂ ನಡೀತೈತಿ. ಒಂದೊಂದು ಗ್ರಹವನ್ನು ಆವಾಹನ ಮಾಡಿದ ತಕ್ಷಣ ಒಂದು ಸಂಕ್ಷಿಪ್ತವಾಗಿ ಅಷ್ಟೋಪಚಾರಗಳಿಂದ ಅಲ್ಲಿ ಪೂಜೆ ಮಾಡೋದು. ಗಂಧಾಕ್ಷತಂಚ ಪುಷ್ಪಂಚ ವಸ್ತ್ರಾಭರಣ ದೀಪಕಂ ನಿವೇದನಂಚ ತಾಂಬೂಲಂ ಅರ್ಚನಂ ತ್ವಷ್ಟಮಂಭವಿತಿ. ಈ ಅಷ್ಟದ್ರವ್ಯಗಳಿಂದ ಅಲ್ಲಿ ಸಂಕ್ಷಿಪ್ತವಾಗಿ ನಾವು ಆ ಗ್ರಹವನ್ನು ಆವಾಹನೆ ಆದ ನಂತರ ಪೂಜೆ ಮಾಡೋದು. ಅದಾದ ನಂತರ ಒಂದೊಂದು ಗ್ರಹ, ಚಂದ್ರಗ್ರಹ, ಮಂಗಳ ಗ್ರಹ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತುಗಳನ್ನು ಎಲ್ಲ ಗ್ರಹಗಳನ್ನು ಆ ಮಂಡಲದಲ್ಲಿ ಆವಾಹನೆ ಮಾಡಿದ ತಕ್ಷಣ ಸಂಕ್ಷಿಪ್ತ ಪೂಜೆ ಮಾಡೋದು. ಎಲ್ಲ 9 ಗ್ರಹಗಳನ್ನ ಆವಾಹನೆ ಮಾಡಿದ ನಂತರ ಎಲ್ಲ ಕೂಡಿಸಿ ಸಂಪೂರ್ಣವಾಗಿ ಷೋಡಶ ಉಪಚಾರಗಳಿಂದ ಪೂಜೆ ಮಾಡಬೇಕು. ಷೋಡಶೋಪಚಾರ ಅಂದ್ರೆ ಎಲ್ಲ ಆವಾಹನೆ ಹಿಡ್ಕೊಂಡು ಶುದ್ಧೋದಕ ಸ್ನಾನ, ವಸ್ತ್ರ, ಭಸ್ಮ, ಗಂಧ, ಧೂಪ ಇವೆಲ್ಲನೂ ನೀವು ಷೋಡಶ ಉಪಚಾರಗಳಿಂದ 9 ಗ್ರಹಗಳನ್ನ ಸಂಪೂರ್ಣವಾಗಿ ಪೂಜೆ ಮಾಡಿ, ಸಾಧ್ಯವಾದರೆ ಆ 9 ಗ್ರಹಗಳೇ ಒಂದೊಂದು ಗ್ರಹಗಳ ಅಷ್ಟೋತ್ತರಗಳನ್ನ ಹೇಳಿ ಆರತಿಯನ್ನು ಮಾಡಿ ಆ ಗ್ರಹಗಳಿಗೆ ಸಾಕ್ಷಾತ್ ಹಿರಣ್ಯೋದಕವನ್ನು ಅರ್ಪಣೆ ಮಾಡಿ, ನಾವು ಮಾಡಿರುವಂಥ ಪೂಜೆಯಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಾ ಮಾಡಿ ಆಶೀರ್ವಾದ ಮಾಡಿರಿ ಅಂಥೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಭಕ್ತಿ ಶ್ರದ್ಧೆಯಿಂದ ಒಂದೊಂದು ಗ್ರಹಗಳನ್ನು ನಾವು ಪೂಜೆಯನ್ನು ಮಾಡ್ಕೊತ ಹೋಗ್ಬೇಕು. ಇದು ಒಂದು ಗ್ರಹದ ಆವಾಹನೆ, ಗೊತ್ತಾಯ್ತಾ? ಈ ಒಂದು ಗ್ರಹದ ಆವಾಹನೆ ಇಷ್ಟಿದ್ದರೆ ಪ್ರತಿಯೊಂದು ಗ್ರಹದ್ದು ಈ ರೀತಿಯಾಗಿ ವಿಧಾನ ಇರ್ತೈತಿ. ಪ್ರತಿಯೊಂದು ಗ್ರಹಕ್ಕೂ ಇದೇ ರೂಲ್ಸ್, ಬೇರೆ ರೂಲ್ಸ್ ಏನಿರೋಂಗಿಲ್ಲ. ಎಲ್ಲರಿಗೂ ನೀವು ಬೀಗರನ್ನ ಕರಿಬೇಕಾದ್ರೆ, ಯಾರನ್ನೂ ಕರಿಬೇಕಾದ್ರೆ, ಗುರುಗಳನ್ನ ಕರಿಬೇಕಾದ್ರೆ ಒಬ್ಬೊಬ್ಬರು ಮನೆಗೆ ಒಂದೊಂದು ರೂಲ್ಸ್ ಇರ್ತೈತೇನು? ಇಲ್ಲ, ಎಲ್ಲ ಗ್ರಹಗಳನ್ನ ಆವಾಹನೆ ಮಾಡೋದು ಇದೇ ರೂಲ್ಸ್. ಒಂದನೇದು ಮೊದಲು ಆ ಮಂತ್ರಕ್ಕೆ ಋಷಿಗಳನ್ನು ನಾವು ಸ್ಮರಣೆ ಮಾಡಿಕೊಳ್ಳೋದು, ಆನಂತರ ಅಂಗನ್ಯಾಸ, ಕರನ್ಯಾಸ, ಆನಂತರ ಧ್ಯಾನ, ಆನಂತರ ಆ ಗ್ರಹಗಳ ಮೂಲ ಮಂತ್ರಗಳು, ಆಮೇಲೆ ನೀವು ಕುಟುಂಬ ಸಮೇತರಾಗಿ ದಯಮಾಡಿಸಿರಿ ಅನ್ನುವಂಥ ಒಂದು ಪ್ರಾರ್ಥನೆ. ಇಷ್ಟು ಮಾಡಿ
ಆ ಗ್ರಹಗಳನ್ನು ಆವಾಹನೆ ಮಾಡಿ ಮಂಡಲದಲ್ಲಿ ವಿರಾಜಮಾನರಾಗಿ ಕುಂತ್ಕೊಳ್ರಿ, ನಾವು ಮಾಡುವಂಥ ಪೂಜೆಯನ್ನು ಸ್ವೀಕಾರ ಮಾಡಿರಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಇಷ್ಟು ವಿಧಾನ ಇರೋದರಿಂದ ಪ್ರತಿಯೊಂದು ಗ್ರಹಕ್ಕೂ ಇಷ್ಟು ಮಾಡ್ಕೊತ ಹೋಗ್ಬೇಕು. ಒಂದು ಸೂರ್ಯಗ್ರಹ, ಇಲ್ಲಿಗೆ ಸೂರ್ಯಗ್ರಹನ ಆವಾಹನೆ ಮುಗೀತು. ಆ ಸೂರ್ಯಗ್ರಹನನ್ನು ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ಆ ಪೂಜೆಯನ್ನು ನೀವು ನೆರವೇರಿಸ್ಬೋದು. ಒಂದೊಂದು ಗ್ರಹಕ್ಕೆ ಅಭಿಷೇಕ ಮಾಡೋರು ಮಾಡಬಹುದು, ಒಂದೊಂದು ಗ್ರಹಕ್ಕೆ ವಿಶೇಷ ಅರ್ಚನೆ ಮಾಡೋರು ಮಾಡ್ಬೋದು, ಆ ಒಂದೊಂದು ಗ್ರಹಕ್ಕೆ ಬಿಲ್ವಾರ್ಚನೆ ಮಾಡೋರು, ಪುಷ್ಪಾರ್ಚನೆ ಮಾಡೋರು, ಅಷ್ಟೋತ್ತರ ನಾಮಾವಳಿಗಳನ್ನ ಮಾಡೋರು, ಯಾವ ರೀತಿ ನಿಮ್ಮ ಶಕ್ತಿ ಅನುಸಾರವಾಗಿ ಈ ನಿಮ್ಮ ಭಕ್ತಿ ಅನುಸಾರವಾಗಿ ಆಯಾ ಗ್ರಹಗಳಿಗೆ ಉಪಚಾರಗಳನ್ನು ಸಲ್ಲಿಸಬೇಕು. ಒಂದು ಮಾತ್ರ ನೆನಪಿರಲಿ, 9 ಗ್ರಹಗಳನ್ನು ನೀವು ಪೂಜೆ ಮಾಡೋರು ಇದ್ದೀರಿ ಅಂದ್ರೆ 9 ಗ್ರಹಗಳಿಗೆ ಸಮಾನವಾಗಿರುವಂಥ ಉಪಚಾರಗಳನ್ನೇ ಮಾಡಬೇಕು. ಒಂದು ಗ್ರಹಕ್ಕೆ ಚಲೋ ಪೂಜೆ ಮಾಡೋದು, ಇನ್ನೊಂದು ಗ್ರಹಕ್ಕೆ ಸಂಕ್ಷಿಪ್ತ ಪೂಜೆ ಮಾಡೋದು ಮಾಡೋದಿಲ್ಲ. ಯಾವುದೇ ಗ್ರಹಕ್ಕೆ ನೀವು ಯಾವ ರೀತಿ ಪೂಜೆ ಮಾಡ್ಬೇಕು ಅಂದ್ಕೊಂಡಿರಲ್ಲ, ಸಂಪೂರ್ಣವಾಗಿ ಷೋಡಶೋಪಚಾರ ಪೂಜೆ ಮಾಡ್ಬೇಕಂದ್ರೆ ಎಲ್ಲ ಗ್ರಹಗಳಿಗೆ ಸಮಾನವಾಗಿ ಅದೇ ನಿಯಮ ಪ್ರಕಾರ ಮಾಡಬೇಕು. ಒಂದಕ್ಕೆ ಗಂಧ ಕುಂಕುಮ ವಿಭೂತಿ ಎಲ್ಲ ಹಚ್ಚೋದು, ಇನ್ನೊಂದಕ್ಕೆ ಗಂಧ ಅಷ್ಟ ಹಚ್ಚಿ ಕುಂಕುಮ ಹಚ್ಚಿರಂದ್ರೆ ಅಲ್ಲಿ ಭೇದ ಮಾಡಿದಂಗೆ ಆಗ್ತೈತೆ. ಹಾಗಾಗಿ 9 ಗ್ರಹಗಳ ಪೂಜೆ ಮಾಡುವಾಗ ಎಲ್ಲ ಗ್ರಹಗಳಿಗೆ ನೀವು ಒಂದೇ ರೀತಿಯಾಗಿರುವಂಥ ಸಮಾನವಾಗಿರುವಂಥ ಉಪಚಾರಗಳನ್ನೇ ಅಲ್ಲಿ ನೀವು ಸಲ್ಲಿಸಬೇಕು. ಒಂದು ಗ್ರಹಕ್ಕೆ ಷೋಡಶೋಪಚಾರ ಮಾಡೋದು, ಇನ್ನೊಂದು ಗ್ರಹಕ್ಕೆ ಅಷ್ಟೋಪಚಾರ ಮಾಡೋದು ಮಾಡಿದ್ರೆ ಅಲ್ಲಿ ಪೂಜಾ ಭೇದ ದೋಷ ನಿಮಗೆ ಉಂಟಾಗೋದ್ರಿಂದ ಅಂತಹ ತಪ್ಪುಗಳನ್ನ ಯಾರು ಮಾಡಬಾರ್ದು. ಎಷ್ಟು ಸಾಧ್ಯತೆ ಅಷ್ಟು ಭಕ್ತಿ ಶ್ರದ್ಧೆಯಿಂದ ರೂಲ್ಸ್ ಪ್ರಕಾರ ನಿಯಮಬದ್ಧವಾಗಿ ಈ ಗ್ರಹಗಳನ್ನು ಆವಾಹನೆ ಮಾಡಿಕೊಂಡು ಪೂಜೆ ಮಾಡುವಂಥ ಪ್ರಯತ್ನವನ್ನು ಎಲ್ಲರೂ ಮಾಡಿರಿ. ತಿಳಿತಾ? ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ.